ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಟೇಸ್ಟ್ ಮೇ ಬೆಸ್ಟ್ ಎವರೆಸ್ಟ್ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮದ ಮುಂದುವರಿಸ್ತಾ ಇದೀವಿ. ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸಬಹುದು. ಸಾಕಷ್ಟು ಜನ ಭಾಗವಹಿಸಿ ಸಾಕಷ್ಟು ಕೈ ರುಚಿಗಳನ್ನ ತೋರಿಸಿದ್ದಾರೆ. ಜೊತೆಗೆ ಒಟ್ಟಾರೆ ನಮ್ಮ ಕಾರ್ಯಕ್ರಮದಲ್ಲಿ 4 ವಿಭಾಗಗಳಾಗಿ ವಿಂಗಡಿಸಿದೀವಿ. ಮೊದಲನೇದಾಗಿ ಚೆಫ್ಗಳು ಬರ್ತಾರೆ, ಅವರ ಕೈ ರುಚಿಯನ್ನು ತೋರಿಸ್ತಾರೆ. ಅದಾದ್ಮೇಲೆ ನಾವು ವೈದ್ಯರನ್ನ ಕರೆಸ್ತೀವಿ ಅಥವಾ ಗುರುಜಿಗಳನ್ನ ಕರೆಸ್ತೀವಿ. ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಅಡುಗೆಯನ್ನು ತೋರಿಸ್ತಾರೆ. ಇದಾದ ನಂತರ ಆಡಿಯನ್ಸ್ ಅವ್ರು ಬಂದು ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ಬೋದು. ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತನ ಬಯಸಿ, ಏನ್ರಿ ಮುರಳಿ ಯಾರನ್ನ ಕರೆಸ್ತಾ ಇದ್ದೀರಾ ಇವತ್ತು ಅಂತ ಇದ್ದೀರಾ? ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಅಂಡ್ ಒನ್ಲಿ ಸುಚಿತಾ ಅವ್ರು ಬರ್ತಾ ಇದ್ದಾರೆ. ಅವರ ಕೈ ರುಚಿನ ನಮ್ಮ ಕಾರ್ಯಕ್ರಮ ತೋರಿಸ್ತಾ ಇದ್ದಾರೆ. ಸುಚಿತಾ ಅವ್ರನ್ನ ಕರ್ಕೊಳ್ತಾ ಇದೀವಿ. ಸುಚಿತಾ ಅವರೇ ನಮಸ್ಕಾರ. ನಮಸ್ಕಾರ ಮುರಳಿ. ಏನ್ ಮೇಡಮ್ ಏನ್ ಮಾಡ್ತಾ ಇದೀರಾ ಸ್ಪೆಷಲ್ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ? ನೀವು ಇವತ್ತು ಒಂದು ಡಿಫ್ರೆಂಟ್ ಆಗಿರೋ ಚಿಕನ್ ಗ್ರೇವಿ. ಏನ್ ಮೇಡಮ್ ಅದು? ಪಾಲಕ್ ಚಿಕನ್. ಪಾಲಕ್ ಚಿಕನ್ ಮಾಡ್ತಾ ಇದೀರಾ. ಆಮೇಲೆ ಸಮ್ಮರ್ ಸ್ಪೆಷಲ್ ಏನ್ ಮಾಡ್ತಾ ಇದೀರಾ? ಸಮ್ಮರ್ ಸ್ಪೆಷಲ್ಗೆ ಚಾಕ್ಲೇಟ್ ಐಸ್ ಕ್ರೀಮ್. ವೆರಿ ಗುಡ್, ಒಳ್ಳೆ ಕಾಂಬಿನೇಷನ್. ಓಕೆ, ಫಸ್ಟ್ ಚಿಕನ್ ನೋಡ್ಕೊಳ್ಳೋಣ. ಚಿಕನ್ ಯಾವ ಚಿಕನ್ ಮಾಡ್ತಾ ಇದೀರಾ ನೀವು? ಪಾಲಕ್ ಚಿಕನ್ ಗ್ರೇವಿನಾ? ಗಟ್ಟಿ ಗ್ರೇವಿ, ಥಿಕ್ ಗ್ರೇವಿ. ಮುದ್ದೆ ಚಪಾತಿ ಎಲ್ಲ ಆಗುತ್ತಾ? ಹೌದು. ಓಕೆ, ಪಾಲಕ್ ಚಿಕನ್ ಮಾಡಕ್ಕೆ ಏನೇನ್ ತಂದಿದ್ದೀರಾ ಸುಚಿತ್ರಾ ಅವರೇ ಹೇಳಿ ಮೇಡಮ್. ಪಾಲಕ್ ಚಿಕನ್ ಗ್ರೇವಿ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಚಿಕನ್, ಈರುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ತುಪ್ಪ, ಉಪ್ಪು, ಎಣ್ಣೆ. ಶುರು ಮಾಡ್ತಾ ಇದ್ದೀವಿ ಮೇಡಮ್. ಏನ್ ಕೊಡ್ಲಿ ಫಸ್ಟ್ ಪಾಲಕ್ ಸೊಪ್ಪನ್ನ ಬೇಯಿಸ್ಕೊಳ್ಳೋಣ. ಒಂದು ಅಲ್ಯೂಮಿನಿಯಂ ಪಾತ್ರೆ ಕೊಟ್ಟರೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಬೇಗ ಸಾಕಲ್ವಾ? ಫಸ್ಟ್ ಇಟ್ಕೊಂಬಿಡಿ. ನೀರ್ ಹಾಕಣವಾ? ಸಾಕು. ಓಕೆ, ಪಾಲಕ್ ಹಾಕ್ತಾ ಇದೀನಿ. ಎಷ್ಟು ಒಂದ್ ಕಂತೆ ಇದೆಯಾ? ದೊಡ್ಡ ಕಟ್ಟಿದೆ. ಎಷ್ಟು ಕೆಜಿ ಚಿಕನ್ ತಗೊಳ್ತಾ ಇಲ್ಲಿ ಇದ್ದೀರಾ? 1/4 kg ಇದೆ. ಪಾಲಕ್ ಡಿಪೆಂಡ್ಸ್, ಕಡಿಮೆ ಬೇಕಾದ್ರೆ ಹಾಕೋಬಹುದು. ಪಾಲಕ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಕಲರ್ಫುಲ್ ಆಗಿ ಕಲರ್ ಬರುತ್ತೆ, ಮತ್ತೆ ಸೊಪ್ಪು ಸೇರುತ್ತೆ ಚಿಕನ್ ಜೊತೆಗೆ. ಓಕೆ ಓಕೆ ಓಕೆ. ಅಷ್ಟರಲ್ಲಿ ಒಂದ್ ಸೈಡ್ ಒಗ್ಗರಣೆ ಮಾಡ್ತಾ ಇರೋಣ. ಆಗುತ್ತೆ, ಬೇಗ ಬೇಯುತ್ತೆ ಪಾಲಕ್ ಸೊಪ್ಪು. ಓಕೆ, ಬೇಲಿರಿ. ಕಡಾಯಿ ಬೇಕಾ ಅಥವಾ ಇದು ಸಾಕಾ? ಕಡಾಯಿ ಕೊಡಿ. ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕ್ತೇನೆ. ಓಕೆ, ತುಪ್ಪದಿಂದ ಶುರು ಮಾಡ್ತಾ ಇದ್ದೀರಾ ಪಾಲಕ್ ಚಿಕನ್ ಅನ್ನ. ಹೌದು, ಶುರು ಮಾಡಿ. ಆಯಿಲ್ ಹಾಕಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅದು ಬೇರೆ ಕ್ರಿಮಿ ಕೀಟಗಳು ರಾಸಾಯನಿಕ ವಸ್ತುಗಳು ಏನಾದ್ರು ಇದ್ರೆ ನೀರಿನಲ್ಲಿ ಬಿಸಿನೀರಲ್ಲಿ ಹೋಗ್ಲಿ ಅಂತ. ಜಾಸ್ತಿ ಏನ್ ಬೇಯಿಸ್ಬೇಕಾಗೋದಿಲ್ಲ. ಓಕೆ, ಈರುಳ್ಳಿ ಹಾಕ್ತಾ ಇದೀನಿ. ಓಕೆ, ಈರುಳ್ಳಿ ಬ್ರೌನ್ ಹಾಕ್ಬೇಕು. ಫುಲ್ ಬ್ರೌನ್ ಆಗ್ಬೇಕಾ ಇದು? ಬ್ರೌನ್ ಹಾಕ್ಬೇಕು. ನೋಡ್ರಿ ಎಷ್ಟೊಂದು ತುಂಬಾ ಹಾಕಿದ್ವಿ ಅವಾಗ್ಲೇ. ಇಷ್ಟ ಆಗ್ಬಿಡುತ್ತೆ, ಇನ್ನು ಪೇಸ್ಟ್ ಮಾಡಿದಾಗ ಇಷ್ಟ ಆಗೋದು. ಹೌದೇನು? ಹೌದು. ಎಷ್ಟೊಂದು ಅರ್ಧ ಗಂಟೆ ಒಳ್ಳೆ ಗ್ರೇವಿ ಮಾಡ್ಬೋದಾ? ಆಗುತ್ತೆ ಬೇಗ. ಗ್ಯಾರಂಟಿನಾ? ಹೌದು. ಅದು ಜಸ್ಟ್ ಒಂದು ಬಾಯ್ಲ್ ಬಂದ್ರೆ ಸಾಕು, ತಣ್ಣೀರ್ ಹಾಕೊಂಡ್ಬಿಡ. ತಣ್ಣೀರ್ ಹಾಕೊಂಡ್ಬಿಡೋದಲ್ಲ? ಅವಾಗ ಅದು ಗ್ರೀನ್ ಕಲರ್ ಹಾಗೆ ಇರುತ್ತೆ, ಜಾಸ್ತಿ ಡಾರ್ಕ್ ಕಲರ್ಗೆ ಚೇಂಜ್ ಆಗೋದಿಲ್ಲ. ಓಕೆ ಓಕೆ ಓಕೆ. ಸಾಕದು ಆಫ್ ಮಾಡಿ. ಸಾಕು ಬಿಡ. ಓಕೆ, ಆಫ್ ಮಾಡ್ಬಿಟ್ಟಿದ್ದೀನಿ. ಸ್ವಲ್ಪ ತಣ್ಣೀರ್ ಹಾಕೊಂಡು ಹಾಕೋಣ. ಅದನ್ನ ಪೇಸ್ಟ್ ಮಾಡ್ಕೊತೀನಿ. ಪೇಸ್ಟ್ ಮಾಡ್ಕೊಂಡು ಜಾರ್ಗೆ ಹಾಕಿ ಜಸ್ಟ್ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಆನಿಯನ್ಸ್ ಅಷ್ಟರಲ್ಲಿ ಬ್ರೌನ್ ಆಗಲಿ. ಓಕೆ, ಇದನ್ನ ಪೇಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಅಷ್ಟೇ, ಫೈನ್ ಪೇಸ್ಟ್ ಆಗಿದೆ. ಇದು ಪ್ಯೂರಿ ಮಾಡ್ಕೊಂಡಿದ್ದೀವಿ. ಕಲರ್ ಹಾಕಿರೇನ್ರಿ? ಇಲ್ಲ, ನ್ಯಾಚುರಲ್ ಕಲರ್ ಅದು ಪಾಲಕ್ದು. ವೆರಿ ಗುಡ್. ಬ್ರೌನ್ ಆದಾಗ 1 ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಅದು ಆಯಿಲಲ್ಲೇ ಫ್ರೈ ಆಗಬೇಕು. ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತೀನಿ, ಮತ್ತೆ ಹಸಿಮೆಣಸಿನಕಾಯಿನೂ ಹಾಕ್ತೀನಿ. ಓಕೆ, ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಖಾರ ಇರ್ಬೇಕ್ರಿ. ಪುದೀನ ಹಾಕಿದ ತಕ್ಷಣ ಸಫೆ ಬಂದ್ಬಿಡ್ತದ. ಹೌದು. ಚಿಕನ್ ಹಾಕ್ತಾ ಇದ್ದೀನಿ. ಹಾಕಿ. 1/4 kg ಚಿಕನ್ ಇದೆ ಇಲ್ಲಿ. ಓಕೆ, ಸ್ವಲ್ಪ ಹಲ್ದಿ ಪೌಡರ್ ಅಷ್ಟೇ. ಹಳದಿ ಪೌಡರ್ ಹಾಕ್ಲಾ? ಹಾಕ್ತೀನಿ, ನಾನು ಹಾಕ್ತೀನಿ. ಜಾಸ್ತಿ ಬೇಡ, ಯಾಕಂದ್ರೆ ಅದು ನಮಗೆ ಗ್ರೀನ್ ಕಲರ್ ಬರಬೇಕು. ಎವರೆಸ್ಟ್ ಅವರ ಸ್ವಲ್ಪ ಹಾಕಿ. ಸಾಕು. ಜಿಂಜರ್ ಗಾರ್ಲಿಕ್ ವಾಸನೆ ಹೋಗ್ಬೇಕು. ಇಲ್ಲ ಅಂದ್ರೆ ಹಸಿ ವಾಸನೆ ತಲೆನೋವು ಬಂದ್ಬಿಡ್ತೀರಿ ಅದ್ರಿ. ಚಿಕನ್ ಅಲ್ಲಿ ಸಾಕಷ್ಟು ಗ್ರೇವಿಗಳನ್ನ ತೋರಿಸ್ತಾ ಇದ್ದೀರಾ. ಹೌದು, ಎಷ್ಟು ವೆರೈಟೀಸ್ ಮಾಡಬಹುದು. ಇನ್ನು ಹೊಸ ವೆರೈಟಿಗಳನ್ನ ತೋರಿಸ್ತಾರೆ ನಮಗೆ. ಚಿಕನ್ ಅಂದ್ರೆ ದಟ್ ಇಸ್ ವೆರೈಟಿಂಗ್ ಅಂತ ಹೇಳ್ಬೋದು. ಟೊಮೆಟೊ ಹಾಕ್ತಾ ಇದ್ದೀನಿ. 1 ಟೊಮೆಟೊ ಸಾಕು. ಓಕೆ,
ಟೊಮೆಟೊಸ್ ಚೆನ್ನಾಗಿ ಬೆಂದಿದೆ. ಒಂದ್ ನಿಮಿಷ ತಾಳಿ, ನಾನು ಹಾಕ್ತೀನಿ. ರೆಡ್ ಚಿಲ್ಲಿ ಪೌಡರು ರೆಡ್ ಚಿಲ್ಲಿ ಪೌಡರ್, ಎವರೆಸ್ಟ್ ರೆಡ್ ಚಿಲ್ಲಿ ಪೌಡರ್ ಎಷ್ಟು ಹಾಕಿ ಮೇಡಮ್? 1 ಸ್ಪೂನ್ ಸಾಕು, ಯಾಕಂದ್ರೆ ಹಸಿಮೆಣಸಿನ್ಕಾಯಿನ ಹಾಕಿದ್ದೀನಿ. ಸಾಕು. ಏನ್ ಹಾಕ್ಬೇಕು ಇದಕ್ಕೆ? ಧನಿಯಾ ಪೌಡರ್ 1 ಸ್ಪೂನು ಹಾಕ್ತೀನಿ ಧನಿಯಾ ಪೌಡರ್. ಎಷ್ಟು ಒಂದೇ ಸ್ಪೂನ್ ಸಾಕಾ? 1 ಸ್ಪೂನ್ ಸಾಕು. ಸಾಕಾ? ಸಾಕು. ಜೀರಾ ಪೌಡರ್ ಹಾಕಿ. ಜೀರಾ ಪೌಡರ್ ಅಲ್ಲದೆ ಹಾಕ್ಬಿಡಿ. ಎವರೆಸ್ಟ್ ಅಲ್ಲಿ ಪ್ಯಾಕೆಟ್ ಅಲ್ಲಿ ಇಟ್ಟಿದ್ದೀನಿ ನೋಡಿ. ಎಷ್ಟು ಒಂದು ಸ್ಪೂನಾ? ಇಲ್ಲ, ಜೀರಾ ಪೌಡರ್ 1/4 ಸ್ವಲ್ಪ kg ಅಲ್ಲ, ಹಾಕಿದ್ರೆ ಇಷ್ಟು ಸಾಕು. ಹೌದು. 1/4 ಚಮಚದಷ್ಟು. ಇದಕ್ಕೆ ನೀರ್ಗಿರ್ ಹಾಕಲ್ವಾ? ಸ್ವಲ್ಪ ಈಗ ಕಡಿಮೆ ಮಾಡ್ಬಿಟ್ಟು ಹಾ, ಲಿಡ್ನ ಹಾಕಿ ಕ್ಲೋಸ್ ಮಾಡಿ ಬೇಯಿಸಿ. ನೀರ್ ಹಾಕ್ಬಿಟ್ಟೆ ಲಿಡ್ಡಲ್ಲಿ ಹಾಕಿದ್ರೆ ಚೆನ್ನಾಗಿರ್ತೇನಲ್ವಾ? ಇಲ್ಲ ಹಾಕ್ತೀನಿ, ಉಪ್ಪು ಹಾಕ್ತೀನಿ ಸ್ವಲ್ಪ, ಆಮೇಲೆ ಹಾಕ್ತೀನಿ. ಸ್ವಲ್ಪ ಈಗ ವಾಟರ್ ಹಾಕಿ ಲಿಡ್ ಹಾಕಿ ಕ್ಲೋಸ್ ಮಾಡಿ. ಅಲ್ಲ, ಒಂದು 6-7 ನಿಮಿಷ ಬೇಕು. ಚಿಕನ್ ಬೇಯಬೇಕು, ಮುಕ್ಕಾಲು ಬೇಯಬೇಕು. ಓಕೆ. ಲಾಸ್ಟ್ ಅಲ್ಲಿ ಹಾಕೋಣ ನಾವು ಪಾಲಕ್ ಪ್ಯೂರಿ ಮತ್ತೆ ನಾವು ಗರಂ ಮಸಾಲಾನ. ಓಕೆ ಓಕೆ. ಬೇಯಬೇಕು, ಮುಕ್ಕಾಲು ಬೆಂದ ಮೇಲೆ ಪಾಲಕ್ ಪ್ಯೂರಿ ಮತ್ತೆ ಗರಂ ಮಸಾಲಾನ ಲಾಸ್ಟ್ ಅಲ್ಲಿ ಹಾಕಿ. ಗರಂ ಮಸಾಲ ಹಾಕ್ಬೇಕು. ಲಾಸ್ಟ್ ಇದಕ್ಕೆ ಹಾಕೇ ಇಲ್ಲ ನಾನು, ಯಾವ ತರ ಚಕ್ಕೆ ಲವಂಗ ಏನು ಯೂಸ್ ಮಾಡಿಲ್ಲ ಇದಕ್ಕೆ. ಓಕೆ. ಗರಂ ಮಸಾಲ ಹಾಕ್ತೀವಿ, ಲಾಸ್ಟ್ ಅಲ್ಲಿ ಹಾಕೋಣ. ಮೇಡಮ್ 5 ನಿಮಿಷ ಸಿಕ್ಕಾಪಟ್ಟೆ ಕುದಿದೆ. 6-7 ಮಿನಿಟ್ಸ್ ಬೇಯಬೇಕು ಚಿಕನ್. ಆಗಿದೆಯಾ ನೋಡಿ. ಕ್ವಾಂಟಿಟಿ ಕಡಿಮೆ ಇದೆಯಲ್ಲ, ಹೌದೌದು, ಬೇಗ ಬೇಯುತ್ತೆ. ಓಕೆ. ಚಿಕನ್ ಬೇಗ ಮಾಡ್ಬೋದು ರೀ, ಖುಷಿ ಖುಷಿಯಾಗಿ ಮಾಡ್ಬೋದು. ಖುಷಿಯಾಗಿ ಅಡಿಗೆ ಮನೆಗೆ ಹೋದ್ರೆ ಖುಷಿಯಾಗಿ ಒಂದು ಅರ್ಧ ಗಂಟೆ ಒಳಗೆ ಗ್ರೇವಿ ಮಾಡ್ಕೊಡ್ಬೋದು. ಬೆಂದಿದೆ ಈಗ. ಓಕೆ. ಏನದು ಗರಂ ಮಸಾಲನ? ಒಂದು ಅರ್ಧ ಟೀ ಸ್ಪೂನ್ ಸಾಕು, 1/4 kg ಇದೆ. ಓಕೆ. ಗರಂ ಮಸಾಲ, ಯಾಕಂದ್ರೆ ಇಲ್ಲಿ ನಾವು ಯಾವ್ದು ಚಕ್ಕೆ ಲವಂಗ ಏನಕ್ಕೂ ಬಳಸಿಲ್ಲ ನಾನು, ಸ್ಪೈಸಸ್ ಯಾವ್ದಕ್ಕೂ. ಗರಂ ಮಸಾಲ, ಚಕ್ಕೆ ಲವಂಗ, ಏಲಕ್ಕಿಗಳ ಮಿಶ್ರಣ ಅಲ್ವಾ? ಹೌದು, ಮೇನ್ ಸ್ಪೈಸಸ್. ಇವಾಗ ಲಾಸ್ಟ್ ಅಲ್ಲಿ ಪಾಲಕ್ ಪ್ಯೂರಿ. ನೀರೇನ್ ಬೇಡ ಅಲ್ವಾ? ನೀರ್ ಬೇಡ, ನೀರ್ ಹಾಕಿದೀವಲ್ಲ ಆಗ್ಲೇ. ಓಹೋ. ಒಂದು 2 ಮಿನಿಟ್ಸ್ ಜಸ್ಟ್ ಮುಚ್ಚಿಬಿಟ್ಟು ಆಫ್ ಮಾಡ್ತೀನಿ. ಆಫ್ ಮಾಡೋಣ. ಯಾಕಂದ್ರೆ ಪಾಲಕ್ ಸೊಪ್ಪು ಹಸಿ ವಾಸನೆ ಏನಿರಲ್ಲ, ಬೆಂದ್ಬಿಟ್ಟಿದೆ ಅವಾಗಲೇ. ಯಾಕಂದ್ರೆ ಮೊದ್ಲೇ ಹಾಕಿದ್ರೆ ಅದ್ರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೊರಟೋಗುತ್ತೆ. ಓಕೆ. ಲಾಸ್ಟ್ ಅಲ್ಲಿ ಹಾಕೋಣ. ಪಾಲಕ್ ಸೊಪ್ಪು ಬೆಂದಿದೆ, ಲಾಸ್ಟ್ ಅಲ್ಲಿ 2 ಮಿನಿಟ್ಸ್ ಕುಕ್ ಆದ್ರೆ ಸಾಕು. ಆಗಿದೆ. ಇನ್ನೊಂದ್ಸತಿ ಮಿಕ್ಸ್ ಅಪ್ ಮಾಡಿ ಆಫ್ ಮಾಡಿ. ಆಫ್ ಮಾಡಿ. ಓಕೆ. ಬಗ್ಸಿ ಸ್ಲೋ 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 ಸ್ಲೋ. ಪಾಲಕ್ ಚಿಕನ್ ತಿಂದು ನೋಡಿ, ರುಚಿ ಹೇಳಿ. ಥ್ಯಾಂಕ್ ಯು ಸುಚಿತ್ರಾ. ನಮ್ಮ ಇವತ್ತಿನ ಒಗ್ಗಡ್ಡೆ ಕಾರ್ಯಕ್ರಮದಲ್ಲಿ ಸುಚಿತ್ರಾ ಅವರು ಬಂದಿದ್ದಾರೆ. ಒಳ್ಳೆ ಒಂದು ಪಾಲಕ್ ಚಿಕನ್, ಒಳ್ಳೆ ಗ್ರೇವಿನ, ಗಟ್ಟಿ ಗ್ರೇವಿನ ತೋರಿಸಿದ್ದಾರೆ. ತಿನ್ನಕ್ಕೆ ಒಳ್ಳೆ ಮಜವಾಗಿರುತ್ತೆ. ನೋಡಕ್ ಕಲರು ಕೂಡ ಗ್ರೀನ್ ಕಲರು. ಇಂಥ ಸುಂದರವಾಗಿರುವಂಥ, ರುಚಿಕರವಾಗಿರುವಂಥ ಈ ಪಾಲಕ್ ಚಿಕನ್ ಅನ್ನ ಸುಚಿತ್ರಾ ಅವರು ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಪಾಲಕ್ ಚಿಕನ್ ಗ್ರೇವಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು, ಪಾಲಕ್ ಸೊಪ್ಪು ಹಾಕಿ ಬೇಯಿಸಿ. ನಂತರ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿಕೊಳ್ಳಿ. ಒಂದು ಬಾಣಲಿಗೆ ತುಪ್ಪ, ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿಮೆಣಸಿನಕಾಯಿ, ಚಿಕನ್, ಅರಿಶಿನ, ಟೊಮೆಟೊ ಹಾಕಿ ಸ್ವಲ್ಪ ಬೆಂದ ನಂತರ ಅಚ್ಚಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ನೀರು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸಿ. ಕೊನೆಯಲ್ಲಿ ಗರಂ ಮಸಾಲ, ರುಬ್ಬಿದ ಪಾಲಕ್ ಹಾಕಿ ಮಿಕ್ಸ್ ಮಾಡಿದರೆ ಪಾಲಕ್ ಚಿಕನ್ ಗ್ರೇವಿ ರೆಡಿ ಟು ಟೇಸ್ಟ್. ತುಂಬಾ ಸಖತ್ತಾಗಿರುತ್ತೆ ಗ್ರೇವಿ, ಇದು ಚೆನ್ನಾಗಿದೆ. ಓಕೆ, ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಗ್ರೇವಿ, ಒಳ್ಳೆ ಗ್ರೇವಿ ಆಗಿದೆ. ಒಂದು ಹೊಸ ಗ್ರೇವಿ ಕಂಡಿಡ್ಕೊಂಡಿದ್ದಂಗೆ ಆಗಿದೆ ನಮಗೂ. ಹೌದು, ಡಿಫ್ರೆಂಟ್ ವೆರೈಟೀಸ್ ಮಾಡ್ತಾ ಇರ್ಬೇಕು. ತುಂಬಾ ಜನ ಹೇಳ್ತಾರೆ, ಮುಳ್ಳೂರೇ ಒಂದು ತೋರಿಸಿದ್ರಿ ನಮ್ಮ ಲಿಸ್ಟ್ಗೆ ಒಂದು ಹೊಸ ಆ್ಯಡ್ ಆಯ್ತು ಅಂತ. ನಾವು ಆ ಥರ ಹೊಸ ಆ್ಯಡ್ ಮಾಡೋದಲ್ಲೇ ಪ್ರಯತ್ನ ಪಡ್ತಾ ಇರ್ತೀವಿ ಯಾವಾಗಲೂ. ಎಲ್ಲ ಸಖತ್ತಾಗಿದೆ ರೀ. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನೋದೇ ಕನ್ಫ್ಯೂಷನ್ ಆಗುತ್ತೆ. ಗ್ರೇವಿ ನೆಕ್ಕಿ ತಿನ್ಬೋದು, ಚೆನ್ನಾಗಿದೆ. ಥಿಕ್ ಗ್ರೇವಿ ಎಲ್ಲ ಒಳ್ಳೆ. ಹೌದೌದು, ಗ್ರೇವಿ ಹೀಗೆ ಇರಬೇಕು. ಕೆಲವೊಂದೆಲ್ಲ ನೀರಾಗಿರ್ಬೇಕು, ಹೌದು, ಅದು ಚೆನ್ನಾಗಿರುತ್ತೆ. ಬಟ್ ಅವು ಚಪಾತಿಗೆ, ದೋಸೆಗೆ, ರೋಟಿಗೆ ಅಂತ ಕೇಳಿದಾಗ ಅದು ಚೆನ್ನಾಗಿದೆ. ಆ ಚಿಕನ್ ಜೊತೆ ಗ್ರೇವಿ ತಿಂದಾಗಲೇ ಗೊತ್ತಾಗೋದು ಅದಕ್ಕೆ ಮ್ಯಾಚ್ ಆಗುತ್ತಾ ಮ್ಯಾಚ್ ಆಗಲ್ವಾ ಅಂತ. ನೀವು ಬರೀ ಗ್ರೇವಿ ತಿಂದಾಗಲೂ ಗೊತ್ತಾಗಲ್ಲ, ಹಿಡಿದಿದ್ಯಾ ಪೀಸಸ್ಗೆ ಅಂತ. ಅವಲೇ ಗೊತ್ತಾಗೋದು. ತುಂಬಾ ಚೆನ್ನಾಗಿರ್ತಿದೆ, ಎಲ್ಲದಕ್ಕೂ ಅದ್ಭುತವಾಗಿರ್ತಿದೆ. ತುಂಬಾ ಚೆನ್ನಾಗಿದೆ ಕೂಡ ಟೇಸ್ಟು ಅಂತೂ. ಒಂದ್ಸರಿ ದಿನ ಅದೇ ಹೇಳ್ತಾ ಇದ್ದೀನಿಲ್ಲ, ನಾವು ಹೊಸಾದ್ನ ಕಂಡಿಡಿಬೇಕು ಅಂತ ಹೇಳಿದಾಗ, ಹೊಸಾದ್ ಬಂದಾಗ ಅದನ್ನ ಅಳವಡಿಸ್ಕೋಬೇಕು.
ಇಲ್ಲಾಂದ್ರೆ ಯಾವಾಗ ಮಾಡೋದು ನಿಮ್ಮಲ್ಲಿ? ಚೇಂಜ್ ಮಾಡಬೇಕು, ಮಾಡ್ತಾರೆ ಹಳೆ ಅಡುಗೆನ ಬಿಟ್ಟು ಹೊಸದು ಫಾಲೋ ಮಾಡಬೇಕು. ನೀವು ಹೊಸ ಬಟ್ಟೆ ತಗೊಂಡ ತಕ್ಷಣ ಒಂದು ಜೊತೆ ಹೊಸ ಬಟ್ಟೆ ತಗೊಳ್ತೀರಾ ಅಂದ್ರೆ ಅಟ್ಲೀಸ್ಟ್ ಒಂದು ಹಳೆ ಬಟ್ಟೆನ ತೆಗೆದು ಬಿಸಾಕ್ತೀವಿ. ಇಲ್ಲಾಂದ್ರೆ ಇಟ್ಕೊಳ್ಳೋಕೆ ಜಾಗ ಸಾಲಲ್ಲ. ಅದು ಆಸೆ, ಅಯ್ಯೋ ಅದು ಹಾಕೊಂಡೆ ಚೆನ್ನಾಗಿ ಕಾಣುತ್ತಲ್ಲ ಅಂತ ಹೊಸದು ಕೈ ಹೋಗಲ್ಲ, ಹಳಿದಕ್ಕೆ ಹೋಗ್ತಾ ಇರುತ್ತೆ. ತುಂಬಾ ಸಖತ್ತಾಗಿ ಮಾಡಿದ್ದೀರಾ. ಇದು ಬಿಡಿ, ಸಮ್ಮರ್ ಸ್ಪೆಷಲ್ ಏನ್ ಮಾಡ್ತಾ ಇದ್ದೀರಾ? ಏನ್ ಹೇಳಿದ್ರು ಅವಾಗ? ಚಾಕ್ಲೇಟ್ ಐಸ್ ಕ್ರೀಮ್. ಚಾಕ್ಲೇಟ್ ಐಸ್ ಕ್ರೀಮಾ? ಹೌದು. ಓಕೆ, ಚಾಕ್ಲೇಟ್ ಐಸ್ ಕ್ರೀಮ್ ರೆಡಿ ಮಾಡ್ಕೊಂಡ್ ಬನ್ನಿ. ಇದೆಲ್ಲ ಖಾಲಿ ಮಾಡ್ಕೊಂಡು ನಾವು ರೆಡಿ ಆಗ್ತೀವಿ. Okay. ಇವಾಗಲೇ ಬಂದ್ಬಿಡ್ಬೇಡ್ರಿ, ಗುರುಜಿ ಬರ್ತಾರ ಮೇಲೆ. ಅವ್ರು ಆದ್ಮೇಲೆ ಆಮೇಲೆ ಬನ್ನಿ, ಆಮೇಲೆ ಆಡಿಯನ್ಸ್ ಆದ್ಮೇಲೆ ಬನ್ನಿ. ನೀವು ಅದ್ಭುತವಾಗಿರುವಂತ ಆರೋಗ್ಯದ ಅಡುಗೆ ಹೇಳ್ಕೊಡ್ತೀನಿ ಮುರಳಿ. ಏನ್ರಿ ಯಾವಾಗ್ಲೂ ನೀವು ನಾನ್ ವೆಜ್ ತಿಂತಾ ಇರ್ತೀರಾ ಅಂತ ಹೇಳ್ತಾರೆ ಅಂತ ಅನ್ಕೊಂಡೆ, ಆದ್ರೆ ನಮ್ ಗುರುಜಿಯವ್ರ ಹತ್ರ ಹೇಳಲ್ಲ. ಗುರುಜಿಯವರೇ ನಮಸ್ಕಾರ. ನಮಸ್ಕಾರ. ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಗುರುಜಿಯವರೇ, ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ವಯಸ್ಸಾದವರಿಂದ ಎಲ್ಲರಿಗೂ ಸಹ ಸಮಸ್ಯೆಗಳಿದೆ, ಆರೋಗ್ಯದಲ್ಲಿ ಸಮಸ್ಯೆ. ಅವರೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಒಂಥರ ಮ್ಯಾಜಿಕ್, ನಾವ್ ಹೇಳಿದ ತಕ್ಷಣ ಸರಿ ಹೋಗ್ಬಿಡ್ತೇನೋ, ನಾವು ಮಾತ ತಕ್ಷಣ ಸರಿ ಹೋಗ್ಬಿಡ್ತೇನೋ ಅನ್ನೋದೊಂದು ಭ್ರಮೆಲಿದ್ದಾರೆ. ನಾವು ಭ್ರಮೆ ಜೀವನದಲ್ಲಿ ಬದುಕ್ತಾ ಇಲ್ಲ. ಏನಾಗುತ್ತೋ ಪ್ರಾಕ್ಟಿಕಲ್ ಆಗಿ ಗುರುಜಿಯವ್ರು ಹೇಳ್ತಾರೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ, ಆ ಗುರುಜಿಯವರು ಪ್ರೆಸ್ ಮಾಡ್ಕೊಂಡು ಹೇಳಿದ್ಮೇಲೆ ಮಂಡಿ ನೋವು ಕಡಿಮೆ ಆಯ್ತು, ಕಾಲ್ ನೋವು ಕಡಿಮೆ ಆಯ್ತು, ತಲೆನೋವು ಕಂಟಿನ್ಯೂಸ್ ಆಗಿ ಬರ್ತಾ ಇತ್ತು, ಇವಾಗ ಕಡಿಮೆ ಮಾಡ್ಕೊಂಡಿದೀವಿ, ಅದು ತುಂಬಾ ಉಪಯೋಗ ಆಗ್ತಾ ಇದೆ. ಅವ್ರು ಹೇಳ್ಕೊಡ್ತಾ ಇರುವಂತದ್ದು ಪ್ರೆಸ್ಸಿಂಗ್ ಪಾಯಿಂಟ್ಸ್ ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೆಲವೊಂದ್ ಕಡೆ ನಮಗೂ ಖುಷಿ ಆಗುತ್ತೆ. ಗುರುಜಿ, ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಏನ್ ಮಾಡ್ತಾ ಇದ್ರೆ ಗುರುಜಿ? ಇವತ್ತು ಎಗೇನ್ ಸಮ್ಮರ್ ಸ್ಪೆಷಲ್. ಎಸ್, ಶಾಖ ಕಮ್ಮಿ ಮಾಡ್ಕೊಳಕ್ಕೆ, ಓಕೆ, ಬಾಯಾರಿಕೆ ಕಮ್ಮಿ ಮಾಡ್ಕೊಳಕ್ಕೆ, ಹೇಳಿ ಗುರುಜಿ. ಅಟ್ ದ ಸೇಮ್ ಟೈಮ್ ನಾವು ಒಳ್ಳೇದ್ ಮಾಡ್ಕೊಳ್ಳೋದಕ್ಕೆ, ಹೇಳಿ ಈ ಗುರುಜಿ. ಕಾಫಿ ಟೀ ಎಲ್ಲ ಬಿಟ್ಟು ಆರೋಗ್ಯದ ಕಡೆ ಹೊರಡೋದಕ್ಕೆ. ಖಂಡಿತ ಗುರುಜಿ. ಜಲ್ಜೀರಾ. ಜಲ್ಜೀರಾ. ಎಸ್. ಜಲ್ಜೀರಾ ಬೇಕಾಗುವ ಸಾಮಗ್ರಿಗಳು: ಜೀರಿಗೆ, ಪುದೀನ, ಕೊತ್ತಂಬರಿ ಸೊಪ್ಪು, ಅಮ್ಚೂರ್ ಪುಡಿ, ಬ್ಲ್ಯಾಕ್ ಸಾಲ್ಟ್, ಐಸ್ ಕ್ಯೂಬ್. ಸೊ ಜಲ್ ಅಂದ್ರೆ ನೀರು, ಜೀರಾ ಅಂದ್ರೆ ಜೀರಿಗೆ. ಓಕೆ. ಸೊ ಈ ಎರಡನ್ನ ಮಿಕ್ಸ್ ಮಾಡಿ ಒಳ್ಳೆ ರುಚಿ ರುಚಿಯಾದಂತಹ ಪಾನೀಯವನ್ನ ಮಾಡ್ಕೊಂಡು ಕುಡಿಯೋದ್ರಿಂದ ಒಂದು ಚಪಲ ಏನು ಕಾಫಿ ಬೇಕು ಟೀ ಬೇಕು ಅನ್ನೋದು ಅದು ಹೋಗುತ್ತದು. ಹೌದು. ಅದಕ್ಕೆ ರಿಯಲ್ ಗುಡ್ ಸಬ್ಸ್ಟಿಟ್ಯೂಟ್ ಆಗತ್ತೆ. ಹೇಳಿ ಗುರುಜಿ. ಬಹಳ ಒಳ್ಳೊಳ್ಳೆ ಗುಣಗಳು ಈ ಜೀರಾನಲ್ಲಿದೆ. ಹೇಳಿ ಗುರುಜಿ. ಅದು ನಮ್ಮನ್ನ ಸೇರುತ್ತೆ. ಈ ಜೀರಾ ಹೇಳಿ ಗುರುಜಿ. ಬ್ಲಡ್ ಶುಗರ್ ಏನಿದೆ ಅದರ ಲೆವೆಲ್ ನ ಕಮ್ಮಿ ಮಾಡುತ್ತೆ, ಓಕೆ, ತುಂಬಾನೇ ಕಮ್ಮಿ ಮಾಡುತ್ತೆ. ಹಾಗಾಗಿ ಡಯಾಬಿಟಿಸ್ ಇರೋರು ಇದನ್ನ ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ಓಕೆ, ಬಹಳ ಅನುಕೂಲ. ಓಕೆ. ಈ ಜೀರಾನಲ್ಲಿ ತುಂಬಾ ರಿಚ್ ಇನ್ ಐರನ್, ಕಬ್ಬಿಣದ ಅಂಶ ಬಹಳ ಜಾಸ್ತಿ ಇರುತ್ತೆ ಜೀರಾದಲ್ಲಿ. ಹೌದು, ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಅನಿಮಿಯಾ ಇಂತಹ ತೊಂದರೆಗಳಿಗೆ ಬಹಳ ಒಳ್ಳೆಯ ಅನುಕೂಲಕಾರಿ. ಓಕೆ. ಇದು ಆಸ್ಮಾನ ಫೈಟ್ ಮಾಡುತ್ತೆ. ಓ, ಎಂಥದೋ ಥೈಮೋಕ್ವಿನಿನೋ ಎಂಥದೋ ಒಂದಿದೆ, ಒಂದು ಕೆಮಿಕಲ್ ಇದೆ, ಓಕೆ, ಅದು ಇನ್ಫ್ಲಮೇಷನ್ ಅನ್ನ ಕಮ್ಮಿ ಮಾಡುತ್ತೆ. ಓಕೆ. ಹಾಗಾಗಿ ಲಂಗ್ ಕಂಜೆಷನ್ ಆಗಿದ್ದಾಗ, ಒಳಗಡೆ ಇನ್ಫ್ಲಮೇಷನ್ ಆಗಿದ್ದಾಗ, ಊತ ಆಗಿದ್ದಾಗ ಆ ಊತವನ್ನ ಕಮ್ಮಿ ಮಾಡಿ ನಮಗೆ ಆಸ್ಮಾ ಕಮ್ಮಿ ಆಗುವಂಗೆ ಮಾಡಿಕೊಡುತ್ತೆ. ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಇದ್ರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಕ್ಯಾನ್ಸರ್ನ ಫೈಟ್ ಮಾಡೋದಾಗ್ಲಿ, ಈ ಫ್ರೀ ರ್ಯಾಡಿಕಲ್ಸ್ಗೆ ಅನುಕೂಲ ಆಗುವಂಗಾಗ್ಲಿ, ಆ ಇಂಪ್ಯೂರಿಟೀಸ್ ನ ತೆಗೆದುಹಾಕೋದಕ್ಕಾಗ್ಲಿ ಇದಕ್ಕೆಲ್ಲ ಬಹಳ ಒಳ್ಳೆ ಕ್ಲೆನ್ಸಿಂಗ್ ಏಜೆಂಟ್ ತರ ಆಗುತ್ತೆ. ಆಮೇಲೆ ಈ ಮೆನ್ಸ್ಟ್ರಲ್ ಸೈಕಲ್ ಇದೆಯಲ್ಲ, ಪೀರಿಯಡ್ ಪ್ರಾಬ್ಲಮ್ ಅಂತ, ಹೌದು, ಅದನ್ನ ಇದು ಒಂದು ರೀತಿ ಸಹಾಯಕಾರಿಯಾಗಿದೆ. ಇದು ಎಲ್ಲ ಏಜ್ ಗ್ರೂಪ್ ಅವ್ರಿಗೂ ಇದು ಯೂಸ್ ಆಗುತ್ತೆ. ಹೀಗಾಗಿ ಬಹಳ ಉಪಯೋಗಕಾರಿ ಈ ಒಂದು ಜೀರಿಗೆ. ಓಹೋ, ಜೀರಿಗೆ ಮನೆಯಲ್ಲಿ ಒಗ್ಗರಣೆ ಡಬ್ಬಿಲಿ ಸಿಕ್ಕದೆ ಮೂರನೇದು ಜೀರಿಗೆ. ಈ ಜೀರಿಗೆನಲ್ಲೇ ಇಷ್ಟೊಂದು ಶಕ್ತಿ ಇದೆ ಅಂದ್ಮೇಲೆ ಅದನ್ನೇ ನಾವು ಮರ್ತ್ಬಿಟ್ಟಿದೀವಿ. ಒಗ್ಗರಣೆ ಡಬ್ಬಿಲಿ ಮರಿಬೇಡಿ, ಒಗ್ಗರಣೆ ಡಬ್ಬಿಲಿ ಇರೋದು ತುಂಬಾ ಇಂಪಾರ್ಟೆಂಟ್. ಗುರುಜಿ, ಏನ್ ಮಾಡೋಣ ಅದನ್ನ? ಫಸ್ಟ್ ಈ ಕ್ಯುಮಿನ್ ಸೀಡ್ಸ್ ಅಂದ್ರೆ ಈ ಜೀರಿಗೆನ ಲೈಟ್ ಆಗಿ ಹುರ್ಕೋಬೇಕಾಗುತ್ತೆ. ಹುರ್ಕೋಬೇಕಾ? ಲೈಟ್ ಆಗಿ ಸ್ವಲ್ಪ ವಾರ್ಮ್ ಆಗ್ಬೇಕು. ಓಕೆ. ಎಷ್ಟು, 1 ಸ್ಪೂನ್ ಅಷ್ಟು ಹಾಕೊಳ್ತೀವಿ ಜೀರಿಗೆನ? 1 ಸ್ಪೂನ್ ಹಾಕಿ. ನಾನು ಇಟ್ಟಿದೆ ಈ ಜೀರಿಗೆ ನೋಡಿ ಗುರುಜಿ. ಅಡಿಗೆ ಮನೆಯಲ್ಲಿ ಈಸಿಯಾಗಿ ಸಿಕ್ಕೋದ್ರಿಂದ ಅದು ಬೆಲೆನೇ ಇಲ್ಲ. ಕೈ ಹಾಕಿದ ತಕ್ಷಣ ಸಿಕ್ಕುತ್ತೆ. ಆದ್ರೂ ಇಷ್ಟೊಂದೆಲ್ಲ ಔಷಧಿ ಗುಣಗಳಿದೆ ಅಂತ ತುಂಬಾ ಜನ ಗೊತ್ತಿರೋದಿಲ್ಲ. ಅದನ್ನ ತಿಳ್ಕೊಂಡು ಕುಡಿದಾಗ ಅದರ ಪೂರ್ತಿ ಅಡ್ವಾಂಟೇಜ್ ನಮ್ದಾಗ. ಎಸ್, ಎಸ್. ಇದು ತುಂಬಾ ಆದ್ರೆ ತುಂಬಾ ಹುರ್ಕೊಂಡ್ಬಿಟ್ರೆ ಕಹಿ ಕಪ್ಪಾಗ್ಬಿಡುತ್ತೆ. ಆಗೋಗುತ್ತೆ. ಹೌದೌದು. ಅದರ ರಿಯಲ್ ಫ್ರೇಗ್ರೆನ್ಸ್ ನೋಡಿ. ಹೌದೌದು. ಹಾಗಾಗಿ ಸ್ವಲ್ಪ ಬಿಸಿ ಆದ್ರೆ ಸಾಕು. So, ಇದನ್ನ ಸಾಕಲ್ಲ ಇಷ್ಟೇ? ಕುಟ್ಟಿಗೆ ಹಾಕೋಣ. ಸಾಕು, ಸ್ಟವ್ ಇಂದ ಆಯ್ತಲ್ಲ? ಸಾಕು. ಈ ಒಂದು ಕುಟ್ಟಿಗೆ ಹಾಕೊಳ್ಳೋಣ. ಓಕೆ. ಕಲ್ಲು ಉಪ್ಪ, ಕರಿ ಉಪ್ಪು, ಕಲ್ಲು ಹೆಂಗಿದೆ? ರಾಕ್ ಸಾಲ್ಟ್. ಸೊ ಒಂದು ಅರ್ಧ ಮುಕ್ಕಾಲು ಚಮಚ ಆಮ್ಚೂರ್ ಹಾಕೋಣ. ಓಕೆ. ಆಮ್ಚೂರ್ ಹಾಕಿ ಇದನ್ನ ಚೆನ್ನಾಗಿ ನಾವೀಗ ಆಯುರ್ವೇದ ಅಡುಗೆಗಳು ಮಾಡ್ತಾ ಇದೀವಿ. ಓಕೆ, ಇವಾಗ ಇದನ್ನ ಚೂರ್ಣ ಮಾಡ್ಕೊಂಡಾಗಿದೆ. ಓಕೆ. ಇದು ಪ್ಯಾರಲ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಂಬೋಣ, ಗ್ರೈಂಡ್ ಮಾಡ್ಕೊಂಬೋಣ, ಪೇಸ್ಟ್ ಮಾಡ್ಕೊಂಬೋಣ. ಸ್ವಲ್ಪ ನೀರು ಹಾಕ್ಬೇಕು. ಪೇಸ್ಟ್ ಮಾಡ್ಬೇಕಾ? ಪೇಸ್ಟ್ ಅಂದ್ರೆ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದು. ಒಂದು ಸ್ವಲ್ಪ ನೀರು ಹಾಕೋಣ.
ಡೈರೆಕ್ಟ್ ಆಗಿ ಲೋಟಕ್ಕೆ ಹಾಕ್ಬೋದು ಪುಡಿ ಗುರುಜಿ, ನೀವು ಹಾಕಿ. ಸೊ ಈ ಒಂದು ಮಿಕ್ಸ್ಚರ್ಗೆ ಅದ್ರೊಳಗೆ ಬರೀ ಕೊತ್ತಂಬರಿ ಮತ್ತೆ ಪುದೀನ ಎರಡನೇ ರಸ ಮಾಡಾಕೊಂಡಿದೀವಿ. ಹೌದು. ಇದಕ್ಕೆ ಜೀರಿಗೆ ಲೈಟ್ ಆಗಿ ಹುರ್ಕೊಂಡಿರೋ ಜೀರಿಗೆ ಮತ್ತು ಕಾಲಾ ನಮಕ್ ಮತ್ತು ಆಮ್ಚೂರ್ ಪೌಡರ್. ಓಕೆ. ಸೊ ಅದರದ್ದು ಒಂದು 2 ಸ್ಪೂನು ಕುಟ್ಕೊಂಡಿರುವಂಥದ್ದನ್ನ ಹಾಕೋಣ. ಇವಾಗ ತಣ್ಣೀರು ಹಾಕೋಣ. ತಣ್ಣೀರು ಹಾಕೋಣ ಗುರುಜಿ. ಸಮ್ಮರ್ ಸ್ಪೆಷಲ್ ಜಲ್ಜೀರಾ. ಜಲ್ಜೀರಾ ಅದ್ಭುತವಾಗಿ ನೀವು ಮನೇಲೇ ಮಾಡ್ಕೋಬಹುದು. ಹೋಟೆಲ್ಗೆಲ್ಲ ಹೋಗಿ ಕುಡಿಯೋದಕ್ಕಿಂತ ಹೋಟೆಲ್ಲೂ ಸಿಗುತ್ತೆ, ಎಲ್ಲ ಹೋಟೆಲ್ಲೂ ಇಟ್ಟಿರ್ತಾರೆ. ಇದನ್ನ ಇವಾಗ ಬೇಸಿಗೆಗಾಲದಲ್ಲಿ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ತುಂಬಾ ಈಸಿ ಮೆಥಡ್ ಗೊತ್ತಾಗಬೇಕಷ್ಟೇ, ಮಾಡುವಂತ ಕ್ರಮ ಗೊತ್ತಾದ್ರೆ ನಿಮ್ಮಲ್ಲಿ ನೀವೇ ಮಾಡ್ಕೋಬಹುದು. ಗುರುಜಿಯವ್ರು ಮಾಡಿಕೊಟ್ಟಿದ್ದಾರೆ. ತುಂಬಾ ದೇಹಕ್ಕೆ ಒಳ್ಳೆ ಆರೋಗ್ಯಕರವಾದಂತ ಪೇಯಗಳಲ್ಲಿ ಇದು ಕೂಡ ಒಂದು. ಯಾವ ರೀತಿ ಗುರುಜಿಯವರು ಇದನ್ನ ಮಾಡಿದ್ರು ಒಂದ್ಸರಿ ತೋರಿಸ್ತೀವಿ, ನೋಡ್ಕೊಳ್ಳಿ. ಜಲ್ಜೀರಾ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಜೀರಿಗೆ ಹಾಕಿ ಹುರಿದು ಅದನ್ನು ಕುಟ್ಟಾಣಿಗೆ ಹಾಕಿ ಜೊತೆಗೆ ಆಮ್ಚೂರ್ ಪುಡಿ, ಬ್ಲಾಕ್ ಸಾಲ್ಟ್ ಸೇರಿಸಿ ಪುಡಿ ಮಾಡಿಕೊಳ್ಳಿ. ಮಿಕ್ಸಿ ಜಾರ್ಗೆ ಪುದೀನ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ರುಬ್ಬಿ ಸೋಸಿ ಐಸ್ ಕ್ಯೂಬ್ ಇರುವ ಗಾಜಿನ ಲೋಟಕ್ಕೆ ಹಾಕಿ ತಯಾರಿಸಿಕೊಂಡ ಜೀರಿಗೆ ಆಮ್ಚೂರ್ ಪುಡಿಯನ್ನು ಹಾಕಿ ಕಲಸಿದರೆ ಜಲಜೀರಾ ಕುಡಿಯಲು ರೆಡಿ. ಓಕೆ ಗುರುಜಿ. ಪಾನಿಪುರಿ ಪಾನಿನೂ ಇಷ್ಟೊಂದು ಚೆನ್ನಾಗಿರಲ್ಲ, ಅಷ್ಟೊಂದು ಚೆನ್ನಾಗಿದೆ, ಸಖತ್ತಾಗಿದೆ ಗುರುಜಿ. ಪಾನಿಪುರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಎಣ್ಣೆ ಇಲ್ಲದೆ ಗುರುಜಿ, ಏನ್ ಗುರುಜಿ ಇದೆಲ್ಲ? ಎಣ್ಣೆ ಇಲ್ಲದೆ ಪಾನಿಪುರಿ ಮಾಡ್ಕೊಂಡು ಹೇಗೆ ತಿನ್ನೋದು ಅಂತ ತೋರಿಸೋಣ ಅಂತ. ಅದೇನ್ ತೋರ್ಸಿ ಬಿಡಿ, ಮಾಡೋಣ. ಓಕೆ. ತುಂಬಾ ಸಖತ್ತಾಗಿದೆ, ಪಾನಿ ಅದ್ಭುತವಾಗಿದೆ. ಯಾರೋ ಒಂದ್ ಚೊಂಬ್ ಕುಡಿಬೋದೇನಪ್ಪ. ಸಣ್ಣ ಬಂದಾಗ ಕೊಟ್ಬಿಟ್ರೆ ಸರ್ ಇದು ಸ್ವಲ್ಪ ಹಾಕಿ ಸರ್, ಹಾಕ್ರಿ ಇದೇನ್ರಿ ಹಿಂಗ ಹಾಕ್ತೀರಾ ಅಂತಾರೆ. ಅಷ್ಟೊಂದು ಸಖತ್ತಾಗಿದೆ, ಟ್ರೈ ಮಾಡಿ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಆ ಜೀರಿಗೆ, ಆ ಉಪ್ಪು, ಎರಡರಲ್ಲೇ ಮಜಾ ಇರೋದು. ತುಂಬಾನೇ ಅಂದ್ರೆ ಸಖತ್ತಾಗಿದೆ. ಇದೆಲ್ಲ ನನ್ನ ದೊಡ್ಡ ಮಗ ನವೀನ್ ಅವನು ಡೆವಲಪ್ ಮಾಡಿಕೊಟ್ಟಿದ್ದಾನೆ. ಓಕೆ, ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಗುರು. ತುಂಬಾ ಚೆನ್ನಾಗಿದೆ ಇದು, ನಿಜವಾಗ್ಲೂ ಒಂಥರ ಪ್ರೊಫೆಷನಲ್ ಟಚ್ ಇದು. ಕುಡಿಯೋದಕ್ಕೆ ಅದ್ಭುತವಾಗಿದೆ. ನೀವು ಕುಡಿದು ನೋಡ್ರಿ ಒಂದ್ಸರಿ ಮಾಡ್ಕೊಂಡು, ಇನ್ನೊಂದ್ಸರಿ ಗುರುಜಿ ಒಂದು 50 ಪತ್ರಗಳು ಬರೀತೀರಾ, ಸಖತ್ತಾಗಿದೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ಇವತ್ತು. ಒಳ್ಳೆ ಅದ್ಭುತವಾಗಿರುವಂತ ಏನೋ ಪ್ರಶ್ನೆ ಕೇಳಬೇಕು ಅಂತಿದ್ರಲ್ಲ? ಪ್ರಶ್ನೆ ಏನಿಲ್ಲ ಗುರುಜಿ, ಅದೇನು ಪ್ರಶ್ನೆ ಕೇಳಂಗಿಲ್ಲ ಬಿಡಿ. ಅವ್ರು ಬೇಡ, ಏನು ಕೇಳ್ಬಿಡಿ ಬಿಡಿ, ಮುರಳಿ ನೀವೇ ಹೇಳ್ಬಿಡಿ ಅಂದ್ರು. ನಾನು ಈ ಸಣ್ಣ ಗುರುಜಿ ಇರೋ ತಗೊಂಡೋಗೋದು ಬೇಡ ಅಂತ ನಾನೇ ಹೇಳ್ಬಿಟ್ಟೆ ಗುರುಜಿ. ಅದಕ್ಕೆ ಹೋಗಿ ಇಷ್ಟ ಹೇಳಿದ್ರೆ ಸಾಕು ಅಂತ ಬಹಳ ಖುಷಿಯಾಗಿ ನೋಡಿ ಬಂದವ್ರು ಹೆಂಗ್ ಹೋಗ್ತಾ ಇದ್ರು, ನಗ್ನಗ್ತಾ ಹೋಗ್ತಾ ಇದ್ರು. ಓಕೆ, ಅದು ಸಣ್ಣದಾಗೇನೋ ಪ್ರಶ್ನೆ ಕೇಳಬೇಕು ಅಂತ ಬಂದ್ರು, ಆಮೇಲೆ ನಿಮ್ಮನ್ನೇ ಮೀಟ್ ಮಾಡ್ತಾರಂತೆ. ನಾವು ಅಲ್ಲೇ ಹೋಗಿ ಗುರುಜಿ ಹತ್ರನೇ ಕೇಳ್ತೀವಿ, ಟಿವಿ ಮುಂದೆ ಮಾತ್ರ ಕೇಳ್ಬೇಡಿ ಅಂತ ನೋಡಿ ನಡ್ಕೊಂಡು ಹೋಗ್ತಾ ಇದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಆರೋಗ್ಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ. ಬೆಣ್ಣೆ, ಎಣ್ಣೆ, ತುಪ್ಪ, ಹಾಲು, ಮೊಸರು ಏನು ಇಲ್ಲದೆ ಜೀವನ ಯಾವ ರೀತಿ ನಡೆಸ್ಬೋದು, ಯಾವ ರೀತಿ ನಮ್ಮ ಆರೋಗ್ಯದ ಅಡುಗೆಗಳನ್ನ ಅಳವಡಿಸ್ಕೋಬಹುದು ನಮ್ಮ ಜೀವನದಲ್ಲಿ ಅಂತ ಹೇಳ್ಕೊಡೋದ್ರಲ್ಲಿ ನಿಸ್ಸೀಮರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸಾಕಷ್ಟು ಟಿಪ್ಸ್ ಅನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ನಿಮ್ಮ ಟಿಪ್ಸ್ಗಳಿಗೋಸ್ಕರ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ಯಾರು ಯಾವ ಮನೆಯ ರುಚಿಯನ್ನ ತೋರಿಸಲಿಕ್ಕೆ ಬಂದಿದ್ದಾರೆ ಅಂತ ನೀವು ಕಾಯ್ತಾ ಇದ್ದೀರಾ? ಮತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಹಾಸನದವರೇ ಬಂದಿದ್ದಾರೆ. ಫುಲ್ಲು ಹಾಸನದೇ ವೀಕ್ ಈ ಸರಿ, ಯಾಕಂದ್ರೆ ಎಲ್ಲಾ ಮಹಿಳಾ ಸಂಘದವ್ರೆಲ್ಲ ಸೇರ್ಕೊಂಡು ಅಷ್ಟೊಂದು ಜನನೂ ಬಂದ್ಬಿಟ್ಟಿದ್ದಾರೆ ಒಟ್ಟಿಗೆ. ಮುರಳಿಯವರೇ ಇಲ್ಲ ನಾವೆಲ್ಲ ಜೊತೆಗೆ ಬರೋದು, ನೀವು ಹಾಸನಕ್ಕೆ ಬರ್ತೀರಿ ಅಂದ್ರಿ, ಬರ್ಲಿಲ್ಲ ಅಂತೇಳಿ ಎಲ್ಲ ಬಂದಿದ್ದಾರೆ. ಓಕೆ, ನೋಡೋಣ ಏನ್ ಮಾಡ್ತಾರೆ ಅಂತ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಗೀತಾ ಶ್ರೀರಾಮ್. ಗೀತಾ ಶ್ರೀರಾಮ್. ಶ್ರೀರಾಮ್ ಅವ್ರು ಏನ್ ಮಾಡ್ತಾರೆ ಗೀತಾ ಅವ್ರೆ? ನಮ್ದು ಥಿಯೇಟರ್ ಇದೆ. ಥಿಯೇಟರ್ ಇದೆಯಾ? ಏನ್ ಥಿಯೇಟ್ರು? ಸಿನಿಮಾ ಥಿಯೇಟ್ರು, ಪಿಕ್ಚರ್ ಪ್ಯಾಲೇಸ್. ಥಿಯೇಟರ್ ಹೆಸರು ಪಿಕ್ಚರ್ ಪ್ಯಾಲೇಸಾ? ಓಕೆ 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 ಓಕೆ. ಹಿಂದಿ ಸಿನಿಮಾ, ಕನ್ನಡ ಸಿನಿಮಾ ಯಾವ್ದು ಜಾಸ್ತಿ ಆಗ್ತೀರಾ? ಇಲ್ಲ, ಕನ್ನಡ ಸಿನಿಮಾನ ಫುಲ್ ಆಗುತ್ತಲ್ಲ ನಮ್ಮೆ. ಓಕೆ, ಥಿಯೇಟರ್ ಇಟ್ಕೊಳ್ಳೋದು ಊರಲ್ಲಿ ಒಂಥರ ಪ್ರೆಸ್ಟೀಜ್ ಅಲ್ಲ. ರೈಸ್ ಮಿಲ್ಲು, ಥಿಯೇಟ್ರು, ಚೌಟ್ರಿ ಇವೆಲ್ಲ ಇಟ್ಕೊಳ್ಳೋದು ಸ್ವಲ್ಪ ಪ್ರೆಸ್ಟೀಜ್ ಇಶ್ಯೂ. ಎಷ್ಟು ಥಿಯೇಟರ್ ಇದೆ ಹಾಸನದಲ್ಲಿ? 6 ಇದೆ. 6 ನಿಮ್ದೊಂದಾ? ನಮ್ದು ಹಳೆ ಥಿಯೇಟರ್. ಮಾಡ್ಸಿದ್ರ ಇವಾಗ? ಈಗೆಲ್ಲ ರಿನಿವೇಟ್ ಮಾಡ್ಸಿದಿರಾ? ನಾವೆಲ್ಲ ಅವ್ರ ಪಿಕ್ಚರ್ ಬಿಡಿಸ್ರಿ. ಆಯ್ತು, ಬನ್ನಿ. ಅದಕ್ಕೆ ಓಕೆ. ಶ್ರೀರಾಮ್ ಅವರು ಥಿಯೇಟರ್ ಒಳಗೆ ಇರ್ತಾರಾ? ಹೋಗ್ತಾ ನೋಡಿ ಸಿನಿಮಾಗಳೇ ನೋಡಲ್ಲ ಅಂತ ಕಾಣುತ್ತೆ. ಓಕೆ, ಅಂದ್ರೆ ನೀವು ನಿಮ್ ಥಿಯೇಟರ್ಗೆ ಹೋಗ್ತೀರಾ, ಬೇರೆ ಥಿಯೇಟರ್ ಸಿನಿಮಾಗೆ ಹೋಗ್ತೀರಾ? ಇಲ್ಲ, ಬೇರೆ ಥಿಯೇಟರ್ಗೆಲ್ಲ ಹೋಗ್ತೀವಿ. ಹೇಳಿ, ನಮ್ಮ ಕಾರ್ಯಕ್ರಮಕ್ಕೆ ಏನ್ ಮಾಡ್ತಾ ಇದೀರಾ ನೀವು ಇವತ್ತು? ಹೀರೆಕಾಯಿ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಕಟ್ಲೆಟಾ? ಎಲ್ಲರೂ ಹೀರೆಕಾಯಿ ಪಲ್ಯ, ಹೀರೆಕಾಯಿ ಸಾಂಬಾರ್ ಎಲ್ಲ ಮಾಡಿದ್ರೆ ನಾನು
ಹೀರೆಕಾಯಿ ಕಟ್ಲೆಟ್ ಮಾಡ್ತಾ ಇದ್ದೀನಿ. ಗ್ಯಾರಂಟಿ ಶ್ರೀರಾಮ್ ಅವ್ರು ಬೈತಾರೆ ಮನೆಗೆ ಹೋದ ತಕ್ಷಣ. ನೀನು ಚಿಕನ್ ತೋರಿಸ್ತೀನಿ ಅಂತ ಹಾಸನದಿಂದ ಬೆಂಗಳೂರಿಗೆ ಹೋಗಿ ಹೀರೆಕಾಯಿ ಮಾಡ್ಕೊಂಡ್ ಬಂದಿದ್ಯಲ್ಲ ಅಂದ್ರೆ ಏನೇ ಆನ್ಸರ್ ಮಾಡ್ತೀರಾ ನೀವು? ಏನಿಲ್ಲ. ಪರವಾಗಿಲ್ವಾ? ವೆಜ್ ಇಷ್ಟ ಪಡ್ತಾರ? ಓಕೆ, ಹೀರೆಕಾಯಿ ಕಟ್ಲೆಟ್ ಮಾಡಕ್ಕೆ ಏನೇನು ತಿಂದಿರಿ ಹೇಳಿ ಮೇಡಮ್. ಹೀರೆಕಾಯಿ ಸಬ್ಬಸ್ಗೆ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು: ಹೀರೆಕಾಯಿ, ಸಬ್ಬಸ್ಗೆ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಹುರಿಗಡಲೆ, ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ, ಉಪ್ಪು, ಎಣ್ಣೆ. ಚೆನ್ನಾಗಿರುತ್ತಾ? ಮಾಡಿದೀರಾ? ಮಾಡಿದೀನಿ. ಹೀರೆಕಾಯಿ ಸಬ್ಸಿಗೆ ಕಟ್ಲೆಟ್ ಅಂತ ಹೇಳ್ಬೋದು. ಹೌದು. ಓಕೆ, ಒಳ್ಳೆ ಕಟ್ಲೆಟ್ ಅನ್ನ ಮಾಡ್ತಾ ಇದಾರೆ, ತೋರಿಸ್ತಾ ಇದಾರೆ. ಫಸ್ಟ್ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಸಖತ್ತಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಓಕೆ, ಶುರು ಮಾಡೋಣ. ಏನ್ ಕೊಡ್ಲಿ? ಈಗ ಒಂದು ಫ್ರೈ ಮಾಡಕ್ಕೆ ಒಂದು ಬಾಂಡ್ಲಿ. ಏನ್ ಫ್ರೈ ಮಾಡ್ಬೇಕು ನೀವು? ಈ ಹೀರೆಕಾಯಿನೇ ಫ್ರೈ ಮಾಡಕ್ ಬಿಡ್ತೀರಾ? ಫಸ್ಟ್ ಎಲ್ಲ ಹುರ್ಕೊಂಡು ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಅಂದ್ರೆ ಹಸಿಯಾಗಿ ನಾವು ಹೆಚ್ಚಿಟ್ಕೊಂಡಿರುವಂತ ಹೀರೆಕಾಯಿಯನ್ನ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಬೇಕು. ಹೌದು. ಗೀತಾ ಅವ್ರ ಎಷ್ಟು ಜನ ಮಕ್ಕಳು? ಒಬ್ನೇ ಮಗ. ಏನ್ ಮಾಡ್ತಾ ಇದಾರೆ ಮಗ? ಅವನು ಇಂಜಿನಿಯರಿಂಗ್ ಮುಗಿಸಿ. ಏನ್ರಿ ಎಲ್ಲಾ ಇಂಜಿನಿಯರು ನೀವು ಹಾಸನದವರೇ ಓದ್ಕೊಂಡ್ಬಿಟ್ರೆ ಬೇರೆಯವ್ರ ಮಕ್ಳು ಏನ್ರಿ ಆಗ್ಬೇಕು? ಯಾರು ಕೇಳಿದ್ರು ಹಾಸನದಲ್ಲಿ ಮಗ ಇಂಜಿನಿಯರು ಮಗಳೇನಂದ್ರೆ ಇಂಜಿನಿಯರು, MS, ಡಾಕ್ಟ್ರು. ಓಕೆ, ಎಲ್ಲಿ ಓದಿರೋದು? ಎಲ್ಲಿ ಓದ್ತಾ ಇರೋದು? ಇಲ್ಲ, ಓದಾಯ್ತು. ಅವ್ನು ಕೆಲ್ಸಕ್ಕೆ ಹೋಗ್ತಾ ಇದ್ದ. ಎಲ್ಲಿ? ಮೈಂಟ್ರಿ ಅಂತ, ಇಲ್ಲ ಬೆಂಗಳೂರು. ಮೈಂಟ್ರಿಲಿ ಹೋಗ್ತಾ ಇದಾರಾ? ಓಕೆ. ಮದುವೆ ಮಾಡಿಲ್ವಾ ಇನ್ನ? ಇಲ್ಲ. ಯಾಕೆ? ಅಲ್ಲ, ಅವ್ನಿಗೆ ಇನ್ನೂ 24 ವರ್ಷ ಈಗ. ಮಾಡ್ರಿ, ಒಳ್ಳೆ ಕತೆ. ಹುಡುಗರು ಯಾರು ಕೇಳಲ್ಲ, ಅದೇ ಪ್ರಾಬ್ಲಮ್. ಮದುವೆ ಮಾಡಿ ಯಾರ ಕೇಳ್ತಾರಾ? ಪಾಪ ಅವ್ರಿಗೂ ಆಸೆ ಇರುತ್ತೆ, ಮದುವೆ ಮಾಡಿ. ಇದು ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು. ಮದುವೆ ಮನೇಲಿ ನೀವು ಯಜಮಾನ್ ಇಬ್ರೇನಾ? ನಮ್ಮ ಅತ್ತೆ ಇದ್ದಾರೆ. ಓಕೆ. ನೀವು ಹಾಸನದವ್ರೇನಾ? ಹೌದು. ಅವರು ಶ್ರೀರಾಮ್ ಅವರು ಹಾಸನದವ್ರೇನಾ? ಯೂಶಲ್ ಆಗಿ ಮಲ್ಲಿಗೆ ನೀವೇನು ವೆಜ್ ಫೇಮಸ್, ನಾನ್ ವೆಜ್ ಫೇಮಸ್? ಎರಡೂ ಮಾಡ್ತಾ ಇರ್ತೀನಿ. ಎರಡೂ ಮಾಡ್ತಾ ಇರ್ತೀರಾ? ಯಜಮಾನ್ರಿಗೆ ಏನ್ ಇಷ್ಟ? ವೆಜ್ ತಿಂತಾರೆ, ನಾನ್ ವೆಜ್ ಸ್ವಲ್ಪ ಎಲ್ಲ ಕಡಿಮೆನಾ? ಓಕೆ. ಎಣ್ಣೆ ಹಂಗೆ ಇರಲಿ, ಎಲ್ಲ ಬೇಕಾಗುತ್ತೆ ಈಗ? ಅದೆಲ್ಲ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಬೇಕು. ಎಲ್ಲ ಫ್ರೈ ಮಾಡ್ಬೇಕಾ? ವೆರಿ ಗುಡ್. ಈಗ ಶುಂಠಿ ಬೆಳ್ಳುಳ್ಳಿ. ಓಹೋ. ಇದ್ರದ್ದು ಹಸಿ ವಾಸನೆ ಹೋಗ್ಬೇಕು ಅಂತ. ಟಿವಿಲಿ ಅಡಿಗೆ ಮಾಡಕ್ ಹೋಗ್ತೀನಿ ಅಂತ ತಕ್ಷಣ ಶ್ರೀರಾಮ್ ಅವ್ರು ಏನಂದ್ರು? ಏನಿಲ್ಲ, ಹೋಗ್ಬಾ ಅಂತ. ಹೋಗ್ಬಾ ಅಂತ ಮಗನ್ಗೆ ಹೇಳಿದ್ರ ಬರ್ತಾ ಇದೀನಿ ಬೆಂಗಳೂರಿಗೆ ಅಂತ? ಇಲ್ಲ, ಯಾರಿಗೂ ಹೇಳಿಲ್ಲ. ಯಾರಿಗೂ ಹೇಳ್ಬೇಡಿ, ಸಸ್ಪೆನ್ಸ್. ನಾಳೆ ಟಿವಿಲಿ ಬರ್ತೀನಿ ನೋಡು ಅಂತ ಮಾತ್ರ ಹೇಳಿ. ಸಾಕು. ಅದಕ್ಕೂ ಹಾಕು. ರುಬ್ಕೊಳಕಲ್ಲ ಇದು? ಹೌದು. ಓಕೆ. ಈರುಳ್ಳಿ ಫ್ರೈ ಮಾಡಿ. ನಿಮ್ಮ ಅತ್ತೆಯವರು ಅಡುಗೆ ಮಾಡ್ತಾರಾ ಇಲ್ವಾ? ಇಲ್ಲ. ನೀವೇನೇನಾ? ಟಿವಿ ನೋಡ್ತಾರ ಹೋಗ್ಲಿ? ಟಿವಿ ಎಲ್ಲ ನೋಡ್ತಾರೆ. ಟಿವಿ ನೋಡ್ಬೇಕು. ಓಹೋ, ಅಂದ್ರೆ ನಾವು ಫಸ್ಟು ಏನು ಹೀರೆಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲಾನು ಎಣ್ಣೆಲ್ಲ ಫ್ರೈ ಮಾಡ್ಕೊಂಡಿದೀವಿ. ಈಗ ಮೆಣಸಿನಕಾಯಿನ ಹಾಕೊಳ್ತಾ ಇದೀವಾ? ಇದು ಖಾರ ಮೆಣಸಿನಕಾಯಿ. ಇರ್ಲಿ ಹಾಕಿ, ಖಾರ ಇರ್ಬೇಕು ಸ್ವಲ್ಪ, ಇಲ್ಲ ಚೆನ್ನಾಗಿರಲ್ಲ ಕಟ್ಲೆಟ್ ಎಲ್ಲ. ನಾನೇ ಸ್ವಂತ ಮಾಡಿದ್ದು. ಅದ್ಭುತ. ನೆಕ್ಸ್ಟ್ ಈಗ ಇದು ಹಾರದ್ಮೇಲೆ ತೊಳಿ ಆರಿಸ್ಬೇಕಾ ಇದನ್ನ? ಅಲ್ಲ ಸರ್, ಬಿಸಿಲ್ ಹಾಕಿದ್ರೆ ಜಾರ್ ಹಾಳಾಗುತ್ತೆ. ಈಗ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನ ತರಿಯಾಗಿ ರುಬ್ಬೇಕು, ತುಂಬಾ ನೈಸ್ ಮಾಡಬಾರ್ದು. ಓಕೆ. ಹೀರೆಕಾಯಿ ಸಾಕಲ್ಲ ಇಷ್ಟೇ ನೀನೆ? ಸಾಕು. ನೀರೇನು ಹಾಕಂಗಿಲ್ವಾ? ಇಲ್ಲ, ನೀರು ಇರುತ್ತಲ್ವಾ? ಇದು ಈಗ ಸ್ವಲ್ಪ ಆದ್ಮೇಲೆ ಜೋರಾಗಿ ಯಾಕೆ ಅಷ್ಟೊಂದು ಡೌನ್ ಆಗ್ಬಿಡ್ತೀರಾ? ಈಗ ಇದ್ರ ಜೊತೆಗೆ ಉರ್ಗಡ್ಲೆನೂ ಹಾಕ್ತಾ ಇದ್ದೀನಿ. ಹಾಕೊಳ್ಳಿ ಮೇಡಮ್. ಎಷ್ಟು ಹಾಕ್ತೀರಾ ಉರ್ಗಡ್ಲೆ? ಒಂದು 4-5 ಸ್ಪೂನ್ ಹಾಕಿದ್ದೀನಿ. ನೀರ್ ಬೇಕಂದ್ರೆ ಪಕ್ಕದಲ್ಲೇ ಹಾಕೋಬಹುದು. ಇಲ್ಲ, ನೀರ್ ಹಾಕಂಗೆ ಇಲ್ಲ ಇದಕ್ಕೆ. ಆಯ್ತಾ? ಹಾಗೆ.
ಎಣ್ಣೆಲಿ ಫ್ರೈ ಮಾಡಿರುವಂತ ಏನದು ಹೀರೆಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ, ನಂತರ ಈರುಳ್ಳಿ ಇಷ್ಟನ್ನ ಹಾಕಿ ಸ್ವಲ್ಪ ಉರ್ಗಡ್ಲೆನೂ ಹಾಕಿ ರುಬ್ಕೊಂಡಿದೀವಿ. ಹೌದೌದು. ಎಣ್ಣೆಲ್ಲ ಕರಿತೀವ, ಹೆಂಚ್ ಮೇಲೆ ಫ್ರೈ ಮಾಡ್ತೀವ? ಹೆಂಚ್ ಮೇಲೆ ಫ್ರೈ. ತವಾ ಫ್ರೈ. ಎವರೆಸ್ಟ್ ಅಚ್ಕಾರದ ಪುಡಿ ಹಾಕಿ. ಇದು ಸಬ್ಸಿಗೆ ಸೊಪ್ಪು ನೀವು ಯಾವುದೇ ವಡೆಗೆ ಅಥವಾ ಈ ತರ ಯಾವುದೇ ಒಂದು ಇದಕ್ಕೆ ಹಾಕಿದ್ರು ಅದ್ರ ಫ್ಲೇವರು ತುಂಬಾ ಅದ್ಭುತವಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಹಾಕ್ತೆ ಒಳಗಡೆ ಏನಾರ ಮಾಡಿದ್ರೆ ನೀವು ಅದ್ರ ಮಜಾನೇ ಬರಲ್ಲ. ಈರುಳ್ಳಿ ಹಾಕ್ತಾ ಇದ್ದೀನಿ. ಓಕೆ. ಕಟ್ಲೆಟ್ ಏನಂದ್ರೆ ಅದು ನಾವು ಎಣ್ಣೆಲಿ ಕರಿಯಲ್ಲ, ಆದ್ರೆ ಎಣ್ಣೆಲಿ ಅದನ್ನ ಫ್ರೈ ಮಾಡ್ತೀವಿ, ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಗರಂ ಮಸಾಲ ಹಾಕಿ ಮೇಡಮ್, ಮತ್ತೆ ಚಾಟ್ ಮಸಾಲ. ಓಕೆ. ಈಗ ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀರೇ ಹಾಕಿಲ್ಲ. ನೀರ್ ಇರದೆ ಬಿಟ್ಕೊಳುತ್ತೆ. ಹೀರೆಕಾಯಿ ನೀರ್ ಬಿಡುತ್ತಲ್ಲ, ಹೌದೌದು. ಅದರಿಂದ ನೀರ್ ಹಾಕ್ಲೇಬಾರದು. ತವಾ ಇಟ್ಕೊಳ್ಳೋಣ? ಇಟ್ಕೊಳ್ಳಿ, ರೆಡಿ. ಇದಕ್ಕೆ ಈಗ ಕಾರ್ನ್ ಫ್ಲೋರ್ ಸ್ವಲ್ಪ ಹಾಕ್ತಾ ಇದೀರಾ? ಹಾಕೊಳ್ಳಿ. ನೀರ್ ಬೇಕಾ? ಮತ್ತೆ ಮೈದಾ. ಕಾರ್ನ್ ಫ್ಲೋರ್ಗೆ ಈಕ್ವಲೆಂಟ್ ಆಗಿ ಮೈದಾನ? ಮೈದಾ. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮೈದಾ ಹಿಟ್ಟು ಮತ್ತೆ ಕಾರ್ನ್ ಫ್ಲವರ್ ಹಾಕೊಳ್ತಾ ಇರೋದು, ಚೆನ್ನಾಗಿ ಅದು ಕೋಟಿಂಗ್ ಆಗ್ಲಿ. ದೋಸೆ ನೀವ್ ಯಾವತ್ತೂ ತಿಂದಿಲ್ವಾ ಹೀರೆಕಾಯ್ದು? ಹೀರೆಕಾಯಿ ತಿಂದಿಲ್ಲ ಬಿಡಿ, ಇವತ್ತು ನೀವು ಮಾಡ್ಕೊಡ್ತಾ ಇದೀರಾ, ತಿಂತಾ ಇದೀವಿ. ಇದು ನಾನು ಹೀರೆಕಾಯಿ ಮನೆಯಲ್ಲಿ ಸ್ವಲ್ಪ ಇತ್ತು, ನೋಡೋಣ ಅಂತ ಫಸ್ಟ್ ಟ್ರೈ ಮಾಡಿದೆ. ಆಮೇಲೆ ಪ್ರೋಗ್ರಾಮ್ ಬರೋಕ್ಕೋಸ್ಕರ ಟ್ರೈ ಮಾಡಿದ್ರ ಅಥವಾ ಸುಮ್ಮನೆ ಮಾಡಿದೆ. ಯಾರು ಇಷ್ಟಪಟ್ರ? ಹೌದು, ನನ್ನ ಫ್ರೆಂಡ್ಸ್ ಕೊಟ್ಟೆ. ಅವ್ರು ಯಾರು ಹೀರೆಕಾಯಿ ಅಂತ ಹೇಳಲಿಲ್ಲ, ಯಾವ ತರಕಾರಿ ಅಂತ ಕಂಡಿದೀರಿ ಅಂತ ಹೇಳ್ದೆ, ಯಾರಿಗೂ ಗೊತ್ತಾಗ್ಲಿಲ್ಲ. ಅದಕ್ಕೆ ಇದು ಒಂಥರ ಹೊಸ ತರ ಇದೆ, ಯಾರು ಮಾಡಿಲ್ಲ, ಇದನ್ನೇ ಮಾಡೋಣ ಅಂತ ಇವತ್ತು. ಅಲ್ಲ, ನಂಗೆ ಒಂದ್ ಸ್ವಲ್ಪ ಬೇರೆ ನೋಡ್ತಾ ಇದ್ರೆ ಪ್ರೋಗ್ರಾಮ್, ನಾವು ಬೇರೆ ಬೇರೆ ತರ ಟ್ರೈ ಮಾಡ್ಬೋದು. ಮಾಡಿದಾಗ ತಿನ್ನೋರು ಇರ್ಬೇಕು, ತಿನ್ನೋರಿಲ್ಲ ಅಂದ್ರೆ ಮಾಡೋದು ವೇಸ್ಟ್. ಅದೇ ನಾವು ಕಿಟಿ ಪಾರ್ಟಿ ಮಾಡ್ಕೊಂತೀವಲ್ಲ, ಅವಾಗೆಲ್ಲ ಮಾಡ್ತೀನಿ. ಅವಾಗೆಲ್ಲ ಮಾಡ್ತಾ ಇರ್ತೀನಿ. ಈಗ ಇದು ಬ್ರೆಡ್ ಪುಡಿ, ಇದನ್ನ ಹೀಗೆ ಒಡೆ ತರ ತಟ್ಟಿ ಕಾರ್ನ್ ಫ್ಲವರ್ ಅದ್ದಿ ಅದ್ಬಿಟ್ಟು ಆಮೇಲೆ ಇದ್ರ ಮೇಲೆ ಬ್ರೆಡ್ ಪುಡಿ ಮೇಲೆ ಮಾಡಿ. ನೋ ಪ್ರಾಬ್ಲಮ್. ಹಾಕ್ಬಿಡಿ. ಏನು ಸ್ವಲ್ಪ ತೆಳು ಆದ್ರೆ ಇನ್ನು ಸ್ವಲ್ಪ ಉರ್ಗಡ್ಲೆ ಪುಡಿ ಮಾಡಿ ಹಾಕೋಬಹುದಾ? ಹಾಕಬಹುದು. ಅಂದ್ರೆ ಇದು ತೆಳುವಾಯ್ತು ಅಂತ. ಸ್ವಲ್ಪ ತೆಳು ಅನ್ಸಿದ್ರೆ ಉರ್ಗಡ್ಲೆ ಪುಡಿ ಅದ್ರ ಹಾಕಿ. ರವೆಯನ್ನು ಬೇಕಾದ್ರೆ ಹಚ್ಚಾಕ್ಬೋದು ಇದಕ್ಕ. ಬ್ರೆಡ್ ಪುಡಿ ಇಲ್ಲ ಅಂದ್ರೆ ರವೆ. ಓಕೆ, ಈಗ ಇದಾಗಿದೆ. ಓಕೆ. ಓಹೋ, ಒಳ್ಳೆ ಫ್ರೈ ಆಗ್ಬಿಟ್ಟಿದೆ. ಹೀರೆಕಾಯಿ ಕಟ್ಲೆಟ್ ರೆಡಿ ಆಗಿದೆ. ನಗುಮುಖದ ಗೀತಾ ಅವರು ಬಹಳ ಖುಷಿಯಿಂದ ಕೊಡ್ತಾ ಇದ್ದಾರೆ ನಮ್ಮ ಕೈನಲ್ಲಿ. ಓಕೆ, ಅದ್ಭುತವಾಗಿರುವಂತ ಏನದು ನಮ್ಮ ಹೀರೆಕಾಯಿ ಮತ್ತು ಸಬ್ಸಿಗೆ ಸಪ್ಪನ್ನ ಹಾಕಿ ಮಾಡಿರುವಂತ ಕಟ್ಲೆಟು ತುಂಬಾ ಚೆನ್ನಾಗಿ ಬಂದಿದೆ. ಯಾವ ರೀತಿ ಮಾಡಿದ್ರು ಇನ್ನೊಂದ್ಸರಿ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಹೀರೆಕಾಯಿ ಸಬ್ಬಸ್ಗೆ ಕಟ್ಲೆಟ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಒಂದೊಂದಾಗಿ ಹೀರೆಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ ತಣ್ಣಗಾಗಲು ಬಿಡಿ. ನಂತರ ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ಹುರಿಗಡಲೆ ಹಾಕಿ ರುಬ್ಬಿಕೊಳ್ಳಿ. ಇದನ್ನು ಒಂದು ಬೌಲ್ಗೆ ಹಾಕಿ ಅಚ್ಚಖಾರದ ಪುಡಿ, ಸಬ್ಬಸ್ಗೆ ಸೊಪ್ಪು, ಈರುಳ್ಳಿ, ಉಪ್ಪು, ಗರಂ ಮಸಾಲ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಬೌಲ್ಗೆ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು,
ನೀರು ಹಾಕಿ ಕಲಸಿಕೊಳ್ಳಿ. ಕಲಸಿದ ಮಿಶ್ರಣವನ್ನು ಉಂಡೆಗಳನ್ನಾಗಿ ಮಾಡಿ ಕಟ್ಲೆಟ್ನಂತೆ ತಟ್ಟಿ ಕಾರ್ನ್ಫ್ಲೋರ್ ಮೈದಾ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸ್ ನಲ್ಲಿ ಹೊರಳಿಸಿ ಕಾದ ಎಣ್ಣೆಗೆ ಹಾಕಿ ಶಾಲೋ ಫ್ರೈ ಮಾಡಿ. ಈಗ ಹೀರೆಕಾಯಿ ಸಬ್ಬಸ್ಗೆ ಕಟ್ಲೆಟ್ ಸವಿಯಲು ಸಿದ್ಧ. ಟೇಸ್ಟ್ ಮಾಡ್ಬೋದಾ? ಹಾ ಮಾಡಿ. ಚೆನ್ನಾಗಿದೆ. ಗೊತ್ತೇ ಆಗಲ್ಲ ಅಲ್ವಾ ಹೀರೆಕಾಯಿ ಅಂತ. ಹೀರೆಕಾಯಿ ಅಂತ ಗೊತ್ತಾಗಲ್ಲ. ಸಬ್ಸಿಗೆ ಸಬ್ತು ತುಂಬಾ ಫ್ಲೇವರ್ ಇದೆ. ಚೆನ್ನಾಗಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಕರೆಕ್ಟ್ ಇದೆ. ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿದೆ. ಗೀತಾ ಅವರೇ, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಶ್ರೀರಾಮ್ ಹೇಳಿ ಸಖತ್ತಾಗಿ ಮಾಡಿದ್ದೀರಾ. ಅದ್ಭುತವಾಗಿದೆ. ಬಾಯಿ ರುಚಿಯಾಗಿದೆ. ಖಾರ ಉಪ್ಪೆಲ್ಲ ಕರೆಕ್ಟ್ ಆಗಿದೆ. ಇನ್ನ ಚಿಕನ್ ಮಾಡಿದ್ರಿ ಹೆಂಗೆ, ವೆಜ್ಗೆ ಹೆಂಗೆ, ಚಿಕನ್ ಏನೋ ಮಾಡ್ಬಿಟ್ಟಿದ್ದೀನಿ ಹೆಂಗಿರೋದು. ಓಕೆ, ನೀವು ಥ್ಯಾಂಕ್ ಯು ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಹಾಸನದಿಂದ ಬಂದಿದ್ದೀರಾ. ಒಳ್ಳೆ ಒಂದು ರೆಸಿಪಿನ ತೋರಿಸ್ತಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂತ ನಿಮಗೆ ಜಿ ಕನ್ನಡ ವಾಹಿನಿಯ ಪರವಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗೀತಾ ಶ್ರೀರಾಮ್. ಥ್ಯಾಂಕ್ ಯು ಮೇಡಮ್. ಪಾಪ ಗೀತಾ ಅವ್ರಿಗೆ ಮಾಡೋ ತನಕ ಸ್ವಲ್ಪ ತುಂಬಾ ಟೆನ್ಷನ್ ಆಗ್ಬಿಟ್ಟಿತ್ತು. ಚೆನ್ನಾಗಿ ಬರುತ್ತೋ ಬರಲ್ವೋ, ಏನಾಗುತ್ತೋ, ಯಾಕಂದ್ರೆ ಅದೆಲ್ಲ ಗುಂಪಲ್ಲಿ ಬಂದ್ಬಿಟ್ಟಿರ್ತಾರೆ. ಚೆನ್ನಾಗಿ ಬಂದಿಲ್ವೇನೋ, ಅದ್ಭುತವಾಗಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಕೈ ರುಚಿ. ಥ್ಯಾಂಕ್ ಯು ಮೇಡಮ್. ನಮಸ್ಕಾರ ಸುಚಿತ್ರಾ. ಯಾವ ಐಸ್ ಕ್ರೀಮ್ ತೋರಿಸ್ತಾ ಇದ್ದೀರಾ? ಚಾಕ್ಲೇಟ್ ಲವರ್ಸ್ ಅಂತೂ ಖಂಡಿತ ಇದು ಇಷ್ಟ ಆಗುತ್ತೆ. ಓಕೆ, ಚಾಕ್ಲೇಟ್ ಐಸ್ ಕ್ರೀಮ್. ಚಾಕ್ಲೇಟ್ ಐಸ್ ಕ್ರೀಮ್. ಹೌದು. ಓಹೋ ಓಕೆ 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 ಓಕೆ. ತುಂಬಾ, ನನಗಂತೂ ಚಾಕ್ಲೇಟ್ ಐಸ್ ಕ್ರೀಮ್ ಇಷ್ಟ, ವೆನಿಲಾ ಇಷ್ಟ, ಚಾಕ್ಲೇಟ್ ಐಸ್ ಕ್ರೀಮ್ ಇಷ್ಟ. ಇವೆರಡು ಐಸ್ ಕ್ರೀಮ್ ಅಂತೂ ಸಾಕಷ್ಟು ತಿಂದಿದ್ದೀವಿ. ಓಕೆ, ಇವತ್ತು ಆ ಭಾಗ್ಯ ನಮಗ್ ಸಿಕ್ಕಿದೆ. ನಾವೇ ಮಾಡ್ಕೊಂಡು ನಮ್ಮಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ನುವಂತ ಭಾಗ್ಯ. ಓಕೆ ಸುಚಿತ್ರಾ, ಮಾಡಕ್ಕೆ ಈಸಿಯಾಗಿ ಮಾಡಬಹುದು ಮನೆಯಲ್ಲಿ. ಚಾಕ್ಲೇಟ್ ಐಸ್ ಕ್ರೀಮ್ ಬೇಕಾಗುವ ಸಾಮಗ್ರಿಗಳು: ಕೋಕೋ ಪುಡಿ, ಸಕ್ಕರೆ ಪುಡಿ, ಬ್ರೌನ್ ಶುಗರ್, ಹಾಲು, ವೆನಿಲಾ ಎಸೆನ್ಸ್, ಚಾಕೋ ಚಿಪ್ಸ್. ತೋರಿಸ್ತಿದೇನ್ರಿ ಬ್ರೌನ್ ಶುಗರ್? ಇದಿಲ್ಲ ಅಂದ್ರೂ ಮಾಡ್ಬೋದು, ಸಿಕ್ಕಿಲ್ಲ ಅಂತ ಏನು ಇದ್ ಮಾಡೋದ್ ಬೇಡ. ಇದು ಕ್ಯಾರಮಲೈಸ್ ಆಗಿರುತ್ತೆ. ಇದಿಲ್ಲ ಅಂದ್ರೂ ಸಹ ಮಾಡ್ಬೋದು. ಇದು ಒಳ್ಳೆ ಕಲರ್ ಕೊಡುತ್ತೆ, ಮತ್ತೆ ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಚಾಕ್ಲೇಟ್ ಐಸ್ ಕ್ರೀಮ್ ಅದೇ ತರನೇ ಇದೆ, ನಮ್ಮ ಮಾಮೂಲಿ ಸಕ್ಕರೆ ತರನೇ ಇದೆ. ಇದೆ, ಸ್ವಲ್ಪ ಕ್ಯಾರಮಲೈಸ್ ಆಗಿರುತ್ತೆ. ಟೇಸ್ಟ್ ಗೊತ್ತಾಗುತ್ತೆ. ಅಯ್ಯೋ, ನಮ್ಮವ್ರು ಕನ್ಫ್ಯೂಸ್ ಆಗ್ಬಿಡ್ತಾರೆ. ಅಯ್ಯೋ ಮುಳ್ಳಿವ್ರೆ, ಅದೆಲ್ಲೋ ಬ್ರೌನ್ ಶುಗರ್ ಹುಡುಕಿದ್ವಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಅದಿಲ್ಲ ಅಂದ್ರೂ ಸಹ ಸಕ್ಕರೆ ಪುಡಿ ಹಾಕಿ ಮಾಡ್ಬೋದು. ಸಕ್ಕರೆ ತರನೇ ಇದೆ ರೀ. ಸಕ್ಕರೆ ಹಾಕೊಂಡು ಮಾಡ್ರಿ. ಸಿಕ್ಕರೆ ಬ್ರೌನ್ ಶುಗರ್ ಹಾಕಿ, ಸಿಕ್ಕರೆ ಬಿಳಿ ಶುಗರ್ ಹಾಕಿ ತಗೊಳ್ಳಿ. ಅಲ್ಲ, ಅದು ಹಾಕ್ತಾ ಇದ್ದೀನಿ. ಇದಿಲ್ಲ ಅಂದ್ರೂ ಐಸ್ ಕ್ರೀಮ್ ಬರುತ್ತೆ, ನೋ ಪ್ರಾಬ್ಲಮ್. ಓಕೆ ಮೇಡಮ್, ಇಷ್ಟು ಹೇಳಿದ್ಮೇಲೆ ಚಾಕ್ಲೇಟ್ ಐಸ್ ಕ್ರೀಮ್ ರೆಡಿನೇ ಇವತ್ತು ಅವರೆಲ್ಲಾರ ಮನ್ಲುವೆ. ಒಂದ್ ಮಿಕ್ಸಿಂಗ್ ಬೌಲ್ ಕೊಡಿ. ಇಲ್ಲಿ ಕುಕಿಂಗ್ ಏನಿಲ್ಲ, ಎಲ್ಲ ಮಿಕ್ಸ್ ಮಾಡೋದಷ್ಟೇ. ಅಷ್ಟೇನಾ? ಹೌದು. ಓಕೆ, ಇಲ್ಲಿ ಅರ್ಧ ಕಪ್ ತಗೋತೀನಿ ಕೋಕೋ ಪೌಡರ್. ಓಕೆ, ಅರ್ಧ ಕಪ್ ತಗೊಂಡ್ರೆ ಕೋಕೋ ಪೌಡರ್ ಎಷ್ಟು ಐಸ್ ಕ್ರೀಮ್ ಆಗುತ್ತೆ ಸುಚಿತ್ರಾ? ಒಂದ್ 6 ಜನ ತಿನ್ಬೋದು ಇದು. ವೆರಿ ಗುಡ್ ರೀ. ಅದೇ ನಾನು ಹೇಳ್ತೀನಿ, ಒಬ್ರಿಗೆ ಕೊಡುವಂತ ಐಸ್ ಕ್ರೀಮ್ ಬೆಲೆನಲ್ಲಿ 6 ಜನ ತಿನ್ಬೋದು. ಹೌದು, ಅರ್ಧ ಕಪ್ ಕೋಕೋ ಪೌಡರ್. ಓಕೆ, ಅರ್ಧ ಕಪ್ ಕೋಕೋ ಪೌಡರ್ಗೆ ಅರ್ಧ ಕಪ್ ಸಕ್ಕರೆ ಪುಡಿ. ಓಕೆ, ಯಾಕಂದ್ರೆ ನಾವಿಲ್ಲಿ ಕುಕ್ ಮಾಡೋದಿಲ್ಲ, ಪೌಡರ್ ಮಾಡ್ಕೊಂಡ್ರೆ ಶುಗರ್ ಕರಗುತ್ತೆ ಬೇಗ. ಇದೆಲ್ಲ ನಾವೇ ಶುಗರ್ನ ತಂದು ಪೌಡರ್ ಮಾಡ್ಕೊಂಡಿರೋದಲ್ವಾ? ಹೌದು, ಮಾಮೂಲಿ ಮನೇಲಿ ಸಕ್ಕರೆ ಹಾಕಿ. ಆಮೇಲೆ ಸಕ್ಕರೆ ಪೌಡರ್ ಸಿಕ್ಕಿಲ್ಲ, ಸಕ್ಕರೆ ಪೌಡರ್ ಸಿಕ್ಕಿಲ್ಲ ಅದು ಹುಡುಕ್ತಾ ಇರ್ತಾರ್ರಿ. ಜನಕ್ಕೆ ಗೊತ್ತಾಗಲ್ಲ ಪಾಪ. ಮನೇಲಿ ಶುಗರ್ ತಗೊಳ್ಳಿ, ಗ್ರೈಂಡರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳಿ. ಚಾಕ್ಲೇಟ್ಗೋ ಅಥವಾ ಐಸ್ ಕ್ರೀಮ್ಗೋ ಮಾಡಕ್ಕೆ ಉಪಯೋಗಿಸ್ಕೊಳ್ಳಿ. ಅರ್ಧ ಕಪ್ ಸಕ್ಕರೆ ಪುಡಿ. ಓಕೆ, 1/4 ಕಪ್ ಬ್ರೌನ್ ಶುಗರ್. ಓಕೆ, ಬ್ರೌನ್ ಶುಗರ್ ಸಿಕ್ಕಿಲ್ಲ ಅಂದ್ರೆ ವೈಟ್ ಶುಗರ್ ಯಾವ್ದು ಬೇಕಾದ್ರೆ ಹಾಕೋಬಹುದು. 1/4 ಕಪ್. ಚೆನ್ನಾಗಿ ಎಲ್ಲ ಪೌಡರ್ ಎಲ್ಲ ಮಿಕ್ಸ್ ಆಗ್ಬೇಕು. ಕೋಕೋ ಪೌಡರ್, ಶುಗರ್ ಪೌಡರ್ ಮಿಕ್ಸಿಲಿ ಹಾಕ್ತೀರಾ? ಹಾಕ್ತೀನಿ, ಬ್ಲೆಂಡ್ ಮಾಡ್ತೀನಿ. ಜಸ್ಟ್ ಎಲ್ಲ ಮಿಕ್ಸ್ ಅಪ್ ಮಾಡಿ ಬ್ಲೆಂಡ್ ಮಾಡಿ ಫ್ರೀಸ್ ಮಾಡೋದು. ಅಂತೂ ನಿಮ್ಮಿಂದ ಈ ಸರಿ ಬೇಸಿಗೆಲ್ಲ ಚೆನ್ನಾಗಿ ತಣ್ಣಗಾಗ್ತದೆ ಸುಚಿತ್ರಾ. ಅದು ಆರಾಮಾಗಿ ಮನೇಲಿ ಮಾಡ್ಕೋಬಹುದು, ಹೋಮ್ ಮೇಡ್ ಐಸ್ ಕ್ರೀಮ್ಸ್. ನಾವು ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸುವಂತ ಉದ್ದೇಶ ಇಷ್ಟೇ. ನಿಮ್ಮ ಅಡಿಗೆ ಮನೆಯಲ್ಲಿ, ನಿಮ್ಮ ಪಕ್ಕದ ಮನೆ ಅಂಗಡಿನಲ್ಲಿ, ಎದುರುಗಡೆ ಪ್ರಾವಿಷನ್ ಸ್ಟೋರ್ಸ್ ಅಲ್ಲಿ ಯಾವ್ಯಾವ ಸಾಮಗ್ರಿಗಳು ಸಿಗುತ್ತೋ ಆ ಸಾಮಗ್ರಿಗಳಿಂದ ನಾವು ಅಡಿಗೆ ಯಾವ ರೀತಿ ಮಾಡ್ಬೋದು, ಆ ಸಾಮಗ್ರಿಗಳಿಂದ ರುಚಿಕರವಾದಂತ ಹೋಟ್ಲಲ್ಲಿ ಸಿಗುವಂತ ಅಡಿಗೆಗಳನ್ನ ನಾವ್ ಹೇಗೆ ನಮ್ಮ ಒಗ್ಗರಣೆ ಡಬ್ಬಿಲಿ ಅಥವಾ ನಮ್ಮ ಮನೇಲಿ ನಾವು ಮಾಡ್ಕೋಬಹುದು ಅಂತ ತೋರಿಸೋದೇ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಉದ್ದೇಶ. ಎಷ್ಟು ಹಾಲು? 1 ಕಪ್. ಕಾಯಿಸಿರಂತ ಹಾಲು, ಕಾಯಿಸಿ ತಣ್ಣಗೆ ಮಾಡಿರುವಂತ 1 ಕಪ್ ಹಾಲು. ಸಾಕಷ್ಟು ವೆನಿಲಾ ಎಸೆನ್ಸ್ ಹಾಕ್ತಿವಿ. ಅದಕ್ಕೂ ಹಾಕ್ತಿವಿ ವೆನಿಲಾ. ಹೌದು, ಫ್ಲೇವರ್ ಚೆನ್ನಾಗಿರುತ್ತೆ. 1.5 ಟೀ ಸ್ಪೂನ್ ಹಾಕ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬ್ಲೆಂಡ್ ಮಾಡೋದು. ಇವತ್ತು ಇನ್ಮೇಲೆ ಎಲ್ಲಾರು ಮಾಡ್ತಾರ ಅವ್ರ ಮನೆಗಳಲ್ಲಿ, ಈಸಿಯಾಗಿ ಮಾಡಬಹುದು. ಮತ್ ಮಕ್ಳಿಗೂ ಚಾಕ್ಲೇಟ್ ಐಸ್ ಕ್ರೀಮ್ ಅಂದ್ರೆ ತುಂಬಾ ಇಷ್ಟ. ಅದು ಎಸ್ಪೆಷಲಿ ಸುಚಿತ್ರಾ ಅವ್ರು ತೋರಿಸ್ತಾ ಇರೋದ್ರಿಂದ ಅಡಿಗೆ ತುಂಬಾ ಜನಕ್ಕೆ ಈಸಿ ಆಗ್ಬಿಟ್ಟಿದೆ. ಕಷ್ಟ ಅನ್ಕೊಂಡಿದ್ದೆಲ್ಲ ಈಸಿಯಾಗಿ ನಾವು ತೋರಿಸ್ಬಿಟ್ಟಿರೋದ್ರಿಂದ ಅವ್ರು ಅದೇ ಹೇಳ್ತೀವಿ. ಅಲ್ಲ, ನಮ್ಮ ಏಮೇ ಇದು, ಎಲ್ಲರೂ ಈಸಿಯಾಗಿ ಮನೆ ಮಾಡ್ಕೋಬೇಕು ಅನ್ನೋದೇ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಉದ್ದೇಶನೇ ಅದು. ನಮ್ಮ ಮೈಂಡ್ ಸೆಟ್ ನಾವು ಮಾಡ್ತೀವಿ ಅನ್ನೋ ಧೈರ್ಯ, ಮಾಡಿದ್ರೆ ಏನು ಆಗಲ್ಲ ಇನ್ನೊಂದು ಧೈರ್ಯ,
ಮಾಡಿದ್ರೆ ಯಾರು ತಿಂದೇ ತಿಂತಾರೆ ಅಂತ ಇನ್ನೊಂದು ಧೈರ್ಯ. ಈ ತರ ಧೈರ್ಯಗಳೆಲ್ಲ ಇತ್ತು ಅಂದ್ರೆ ಎಲ್ಲ ಅಡುಗೆನೂ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಮಾಡ್ಬೋದು. ಸ್ವಲ್ಪ ಧೈರ್ಯ ತಗೊಳ್ಳಿ. ಏನು ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಆಗ್ಬೋದು ಅಷ್ಟೇ, ಬಟ್ ಪೂರ್ತಿಯಾಗಂತೂ ಕೆಟ್ಟೋಗಲ್ಲ. ನೋಡ್ತೀರಿ ಎಲ್ಲ ಹಾಕಿ ಈಗ ನಾನು, ಓಕೆ, ಯಾಕಂದ್ರೆ ಗಂಟುಗಳೆಲ್ಲ ಇರುತ್ತೆ, ಓಕೆ, ನಂಗೆ ಮಿಕ್ಸಪ್ ಆಗುತ್ತೆ, ಬ್ಲೆಂಡ್ ಮಾಡ್ಕೊಂತೀನಿ. ಓಕೆ, ಆಯ್ತಾ ಮೇಡಮ್? ಇದು ಇನ್ನೊಂದು ಹೇಳ್ತೀನಿ, ಈಗ ಬ್ಲೆಂಡ್ ಮಾಡಿದ್ಮೇಲೆ ಚಾಕೋ ಚಿಪ್ ಐಸ್ ಕ್ರೀಮ್ ಅಂತ ಹೇಳ್ತೀವಿ ನೋಡಿ. ಹೌದು. ಇದಕ್ಕೆ ನಾವು ಬ್ಲೆಂಡ್ ಮಾಡಿದ್ಮೇಲೆ ಚಾಕೋ ಚಿಪ್ಸ್ ಹಾಕೊಂಡ್ರೆ ತಿನ್ನವಾಗ ಮಧ್ಯದಲ್ಲಿ ಚಾಕೋ ಚಿಪ್ಸ್ ಸಿಗುತ್ತೆ. ತಿನ್ಬೇಕಾದ್ರೆ ಹಾಕೊಂಡ ಅಥವಾ ಐಸ್ ಕ್ರೀಮ್ ಮಾಡಿದ್ಮೇಲೆ ಹಾಕೋಣ? ಮೇಲೆ ಹಾಕೋಬಹುದು, ಬೇಕಾದ್ರೆ ಮೇಲೆ ಹಾಕೋಣ ಬಿಡಿ. ಮೈದಾ ಅಥವಾ ಹಾಕೋಬಹುದು. ಮೇಲೆ ಹಾಕೋಣ ಬಿಡಿ, ಚೆನ್ನಾಗಿ ಟಾಪಿಂಗ್ ಎಸ್ ಹಾಕೋಬಹುದು. ಎಸ್ ಎಸ್. ನೆಕ್ಸ್ಟ್ ಈಗ 8 ಕಂಟೈನರ್ ಹಾಕಿ ಫ್ರೀಸ್ ಮಾಡ್ಬೇಕಷ್ಟೇ. ಏರ್ ಟೈಟ್ ಕಂಟೈನರ್. ಹೌದು. ಓ, ಇದು ಸ್ಕೂಪ್ ಐಸ್ ಕ್ರೀಮ್. ಅದು ಈಸಿ ಬಿಡ್ರಿ, ಸಖತ್ತಾಗಿ ಬರುತ್ತೆ. ಈ ತರ ಕಂಟೈನರ್ಸ್ಗೆ ಹಾಕಿ 6 to 8 hours ಫ್ರೀಸ್ ಮಾಡಬೇಕು. ಓಕೆ, ಆಲ್ರೆಡಿ ಬರ್ತಾ ಇದೆ ಅಲ್ಲ ನಿಮಗೆ ಚಾಕ್ಲೇಟ್ ಫ್ಲೇವರ್? ಬರ್ತಾ ಇದೆ ರೀ, ಅದಕ್ಕೆ ಕೇಳ್ತಾ ಇದೀವಿ ಎಷ್ಟೊತ್ತಾಗುತ್ತೆ ಅಂತ. ಕ್ಲೋಸ್ ಮಾಡೋದು, ಮುಚ್ಚಿಡೋದು, ಹೌದು ಅಷ್ಟೇನಾ? ಹೌದು. ಓಕೆ, ಇಟ್ಬಿಡ್ಬಿಡ್ರಿ. ಆಯ್ತಾ ಮೇಡಮ್? 6 to 8 hours ಆಗ್ಬೇಕು. ಮತ್ತೆ ನಿಮ್ಮ ಭೇಟಿ ಸಾಲಿಡಿಫೈ ಆಗಕ್ಕೆ ನಾಳೆ ಬೆಳಿಗ್ಗೆನಾ, ನಾಳೆ ಮಧ್ಯಾಹ್ನ? ತಸಿ 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 ತಸಿ. ರೆಡಿ ಆಯ್ತಾ ಸುಚಿತ್ರಾ? ಇಲ್ಲ, ಇನ್ನ ಹಾಕ್ಬೇಕು, ಸೆಟ್ ಆಗ್ಬೇಕು. ಓಕೆ, ನಮ್ಗೆ ಟೈಮ್ ಇಲ್ಲ, ಅದರಿಂದ ನಾನು ಹಾಗೆ ಕೊಡ್ತೀನಿ. ಮೇಲೆ ಗಾರ್ನಿಶ್ ಮಾಡಕ್ಕೆ ಚಾಕೋ ಚಿಪ್ಸ್ ಹಾಕೋಬಹುದು. ಎಸ್ ಎಸ್ ಎಸ್. ಚಾಕ್ಲೇಟ್ ಐಸ್ ಕ್ರೀಮ್ ಆದ್ರೆ ಸೆಟ್ ಆಗ್ಬೇಕಿನ್ನ. ಸೆಟ್ ಆಗ್ಲಿ, ಪರವಾಗಿಲ್ಲ ಬಿಡ್ರಿ, ಏನಂತೆ. ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ ಚಾಕ್ಲೇಟ್ ಐಸ್ ಕ್ರೀಮ್ ಅನ್ನ. ತುಂಬಾ ಸಖತ್ತಾಗಿ ಕಾಣ್ತದೆ ಕೂಡ. ಇಷ್ಟು ಒಳ್ಳೆ ಐಸ್ ಕ್ರೀಮ್ ಅನ್ನ ಮಾಡಿ 6 ರಿಂದ 8 ಅವರು ರಾತ್ರಿ ಮಾಡಿಡಿ, ಬೆಳಗ್ಗೆ ತಿನ್ನಿ, ಇಲ್ಲ ಬೆಳಗ್ಗೆ ಮಾಡಿ ರಾತ್ರಿ ತಿನ್ಕೊಳ್ಳಿ. ತುಂಬಾ ಸಖತ್ತಾಗಿರುತ್ತೆ ಈ ಐಸ್ ಕ್ರೀಮ್ ನ. ಚಿತ್ರ ಅವ್ರು ಯಾವ ರೀತಿ ಮಾಡಿದ್ರು ಒಂದ್ಸರಿ ತೋರಿಸ್ತಾ ಇದೀನಿ, ನೋಡ್ಕೊಳ್ರಿ. ಚಾಕೊಲೇಟ್ ಐಸ್ ಕ್ರೀಮ್ ಮಾಡುವ ವಿಧಾನ: ಒಂದು ಬೌಲ್ಗೆ ಅರ್ಧ ಕಪ್ ಕೋಕೋ ಪುಡಿ, ಅರ್ಧ ಕಪ್ ಸಕ್ಕರೆ ಪುಡಿ, ಅರ್ಧ ಕಪ್ ಬ್ರೌನ್ ಶುಗರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಂತರ ಹಾಲು ಹಾಕಿ ಚೆನ್ನಾಗಿ ಕಲಕಿ ಮಿಕ್ಸಿ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡಿ. ಇದನ್ನು ಕಂಟೈನರ್ಗೆ ಹಾಕಿ ಸುಮಾರು 7-8 ಗಂಟೆಗಳ ಕಾಲ ಫ್ರೀಜರ್ ನಲ್ಲಿಟ್ಟು ತೆಗೆದು ಮೇಲೆ ಚಾಕೋ ಚಿಪ್ಸ್ ಹಾಕಿದರೆ ಚಾಕ್ಲೇಟ್ ಐಸ್ ಕ್ರೀಮ್ ಸವಿಯಲು ಸಿದ್ಧ. ಅಂತೂ ಸಮ್ಮರ್ ಸ್ಪೆಷಲ್ ದಿನ ಒಂದೊಂದು ಐಸ್ ಕ್ರೀಮು ಅದ್ಭುತವಾಗಿ ತೋರಿಸ್ತಾ ಇದಾರೆ. ಓಕೆ, ಟೇಸ್ಟ್ ಮಾಡ್ಬಿಡಾ ಸುಚಿತ್ರಾ? ಸೆಟ್ ಆಗ್ಬೇಕು ಅನ್ನೋದು ಸೆಟ್ ಆಗಿಲ್ಲ, ನೀವು ಹಾಗೆ ಟೇಸ್ಟ್ ನೋಡಿ. ಚಾಕ್ಲೇಟ್ ನ ರಸ ಮಾಡಿ ಕುಡ್ದಾಗಿದ್ದೀರಿ. ನಾನು ಅದೇ ಹೇಳಿದೆ, ಚಾಕ್ಲೇಟ್ ಇಷ್ಟಪಡೋರ್ಗಂತೂ ಇದು ಐಸ್ ಕ್ರೀಮ್ ತುಂಬಾ ಲೈಕ್ ಆಗುತ್ತೆ. ರಿಚ್ ಟೇಸ್ಟ್ ಅದು ಚಾಕ್ಲೇಟ್, ಅದ್ಭುತವಾಗಿದೆ. ಅದ್ರ ಮೇಲೆ ಇದೆಲ್ಲ ಚಾಕೋ ಚಿಪ್ಸ್ ಹಾಕೊಂಡು ಚಾಕೋ ಚಿಪ್ಸ್ ಹಾಕಿದಿರಲ್ಲ. ಹೌದು ಸುಚಿತ್ರಾ, ನೀವು ದಿನ ಆಯ್ತಾ ಒಂದೊಂದು ಅರ್ಧ ಕೆಜಿ ನಮ್ಗೆ ತಿನ್ನಿಸ್ತಾ ಇದ್ರೆ ನಮ್ ಗತಿ ಏನ್ರಿ ಆಗ್ಬೇಕು. ತುಂಬಾ ಚೆನ್ನಾಗಿದೆ ಸುಚಿತ್ರಾ, ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತಾರಲ್ಲ. ಹೌದು, ಅದು ಬ್ರೌನ್ ಶುಗರ್ ಹಾಕಿರೋದ್ರಿಂದ ಒಂಥರ ರಿಚ್ ಟೇಸ್ಟ್ ಬರುತ್ತೆ. ನೀವು ತಿಂತಾರೆ ಗೊತ್ತಾಗುತ್ತೆ, ಓ ಅಷ್ಟೊಂದು ಚೆನ್ನಾಗಿದೆ ಅನ್ಸುತ್ತಲ್ಲ, ಅಷ್ಟು ಚೆನ್ನಾಗಿದೆ ಐಸ್ ಕ್ರೀಮು. ಯಾಕಂದ್ರೆ ಇಷ್ಟೊಂದು ಚೆನ್ನಾಗಿ ಐಸ್ ಕ್ರೀಮ್ ನಿಮ್ಗೆ ಎಲ್ಲೂ ಸಿಕ್ಕೋದಿಲ್ಲ. ಏನೇನು ಮಿಕ್ಸ್ ಮಾಡಿರ್ತಾರೋ ಗೊತ್ತಿಲ್ಲ, ಅದೆಲ್ಲ ಯಾಕ್ತಾರೆ. ನಾವು ಈ ಥರ ಒಳ್ಳೆ ಐಸ್ ಕ್ರೀಮ್ಗಳನ್ನ ಮನೇಲಿ ಮಾಡ್ಕೊಳ್ಳಿ, ಫಸ್ಟ್ ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮನೇಲಿ ಮಾಡ್ಕೊಳ್ಳಿ, ರುಚಿಯಾಗಿ ತಿನ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿರುವಂಥ ಐಸ್ ಕ್ರೀಮ್ಗಳನ್ನ ನಮ್ಮ ಕಾರ್ಯಕ್ರಮ ತೋರಿಸ್ಕೊಡ್ತಾ ಇದ್ದೀರಾ. ಅದು ಈ ಬೋಟ್ ತರದ್ರಲ್ಲಿ ಹಾಕಿ ಒಳ್ಳೆ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತದೆ. ತುಂಬಾ ಚೆನ್ನಾಗಿರುವಂತಹ ಐಸ್ ಕ್ರೀಮ್ಗಳನ್ನ ತೋರಿಸಿ ನಮಗೆ ಬಾಯಿ ರುಚಿನ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇನ್ನೂ ಹೊಸ ರುಚಿಗಳ ನಮ್ಮ ಕಾರ್ಯಕ್ರಮ ತೋರಿಸ್ಕೊಡಿ. ಖಂಡಿತ. ಥ್ಯಾಂಕ್ ಯು ಮೇಡಮ್. ಸುಚಿತ್ರಾ ಅವ್ರ ಆ ಕಡೆ ಹೋಗ್ತಾ ಇದ್ರೆ ಸ್ವಲ್ಪ ಖುಷಿ ನಮಗೆ, ಹೋದ್ರಲ್ಲ ಆ ಕಡೆಗೆ ಎಲ್ಲ ಖಾಲಿ ಮಾಡ್ಬೋದು ಅಂತ. ತುಂಬಾ ಸಖತ್ತಾಗಿ ಮಾಡಿದಾರ್ರಿ. ದಯವಿಟ್ಟು ಐಸ್ ಕ್ರೀಮ್ನ ಮನೇಲಿ ಟ್ರೈ ಮಾಡ್ರಿ, ಖಂಡಿತವಾಗ್ಲೂ ಆಗುತ್ತೆ, ಸಕ್ಸಸ್ ಆಗ್ತೀರಾ, ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ. ನೆಗಡಿ ಕೆಮ್ಮು ಬಂದಾಗ ಮಾತ್ರ ನಮ್ಮನ್ನು ಬೈಕೋಬೇಡಿ. ಓಕೆ, ಕಾರ್ಯಕ್ರಮ ಮುಗಿಸಿ ಮುರಳಿ, 2 ಗಂಟೆ ಆಗೇ ಹೋಯ್ತು ಅಂತ ಇದ್ದೀರಾ. ಕಾರ್ಯಕ್ರಮ ಮುಗಿಸ್ಬೇಕು ಏನ್ರಿ, ನಮ್ಮನ್ನೆಲ್ಲ ಕರ್ಸ್ಕೊಳ್ಳಲ್ವ ಅಂತ ಸಾಕಷ್ಟು ಜನ ಕೇಳ್ತಾ ಇದಾರೆ. ಯಾರು ಬೇಕಾದ್ರೂ ಬರ್ಬೋದು ಕಾರ್ಯಕ್ರಮಕ್ಕೆ, ಯಾವಾಗ ಬೇಕಾದ್ರೂ ಬರ್ಬೋದು. ಅಂದ್ರೆ ಶೂಟಿಂಗ್ ಇದ್ದಾಗ ನಿಮ್ಮನ್ನು ಕರ್ಸ್ಕೊಳ್ತೀವಿ, ನಿಮ್ಮ ಕೈ ರುಚಿನ ಖಂಡಿತವಾಗ್ಲೂ ನಾವು ತೋರಿಸ್ತೀವಿ. ಆದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ವಿಳಾಸ ನಮಗೆ ಕೊಟ್ರೆ ಶೂಟಿಂಗ್ ಇರೋದನ್ನ ನಿಮ್ಗೆ ಕರ್ಸ್ಕೋಬಹುದು ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ